ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವೆಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಧರ್ಮದ ಗುರುಗಳ ಆರಾಧನೆಯನ್ನು ಮಾಡ್ತಾ, ಭಗವಾನ್ ಸದ್ಗುರು ಶಿರ್ಡಿ ಸಾಯಿಬಾಬಾರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್ ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್. ಎರಡು ಗುಣಗಳು ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ಅದು ಕೇವಲ ₹2. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಇವೆರಡೂ ಗುಣಗಳು ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲ್ಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲ್ಲರ್ಸ್. ಇನ್ನು ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಜೊತೆಗೆ ನಾಳೆ ಬೆಳಗ್ಗೆ ಆದರೆ ಗ್ರಹಣದ ಒಂದಿಷ್ಟು ತಂತ್ರಸಾರವನ್ನು ಈಗಾಗಲೇ ಗುರುಜಿರವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಆಗಿರ್ಬೋದು, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಪ್ರತಿ ದಿನವೂ ಕೂಡ ಪ್ರತಿನಿತ್ಯದ ಮಾಹಿತಿಯು ಹೋಗ್ತಾನೆ ಇದೆ. ಹಾಗಾಗಿ ನಾಳಿನ ಚಂದ್ರಗ್ರಹಣದ ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ದಿನದ ವಿಶೇಷತೆ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಜೊತೆಗೆ ಗುರುಜಿಯವರು ತಿಳಿಸಿದ ಹಾಗೆ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡ್ತಕ್ಕಂಥವ್ರಿಗೆ ಮೊದಲನೇದಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು ಎಂಬತಕ್ಕಂಥ ವಿಚಾರವಾಗಿಯೂ ಕೂಡ ಸಾಕಷ್ಟು ವಿಚಾರವನ್ನು ತಿಳಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿದೆ. ಹಾಗಾಗಿ ನಮ್ಮ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಚನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. शंकर मध्व रामानुजाचार्य महाराज की जय. जय गुरुदत्त महाराज की जय. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಗುರುವಿನ ಅನುಗ್ರಹದೊಂದಿಗೆ ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಾಗಿರಲಿ. ಬೆಳಿಗ್ಗೆ ಎದ್ದರೆ ಹುಣ್ಣಿಮೆ,
ಬಹಳ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಗ್ರಹಣ ಕಾಲ. ಗ್ರಹಣ ಮತ್ತು ಹುಣ್ಣಿಮೆ ಇರತಕ್ಕಂಥ ನಾಳಿನ ಶುಭ ದಿನ. ತಮ್ಮೆಲ್ಲರಿಗೂ ಸಹಿತ ಗುರುವಿನ ಮಾರ್ಗದರ್ಶನದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ತಂತ್ರಸಾರವನ್ನು ನಾಳಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಆದರೆ ಏನೆಲ್ಲ ವ್ಯವಸ್ಥೆ ಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ನಾವು ತಿಳಿಸಿದ್ದೀವಿ. ಆದರೂ ಮತ್ತೊಮ್ಮೆ ತಿಳಿಸುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತೀವಿ. ಆದರೂ ಇವತ್ತಿನ ದಿವಸ ಗುರುವಾರದ ಈ ಶುಭ ದಿನ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಆರಾಧ್ಯ ದೇವತೆ ಅಥವಾ ತಮ್ಮ ಕುಲದೇವರು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಇದು ನಿಮಗೆ ಇವತ್ತು ಬಹಳ ಬೇಕಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡಿ. ಉದ್ಯೋಗಕ್ಕೆ ಹೊರಡತಕ್ಕಂಥವರು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಯಾರೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಧರ್ಮ ಮಾರ್ಗದೆಡೆ ಅಥವಾ ಸಾಧ್ಯವಾದಷ್ಟು ಇನ್ನೊಬ್ಬರನ್ನ ನಿಂದನೆ ಮಾಡಿದಿರ ನಿಮ್ಮ ಬದುಕಲ್ಲಿ ಉನ್ನತವಾದಂಥ ಶ್ರೇಣಿಯನ್ನು ನೋಡೋದಕ್ಕೆ ಪ್ರಯತ್ನ ಪಡಿ. ನಮ್ಮಲ್ಲಿ ತುಂಬ ಜನ ಇನ್ನೊಬ್ಬರನ್ನ ತೆಗೊಳ್ಳೋದ್ರಲ್ಲೇ ಸಮಯ ವೇಸ್ಟ್ ಮಾಡ್ಕೊಳ್ತಿರ್ತಾರೆ. ಇನ್ನೊಬ್ಬರನ್ನ ತೆಗೊಳ್ಬೇಕು, ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು, ಇನ್ನೊಂದು ವಿಚಾರ ಎತ್ಕೊಳ್ತಾ ಇರಬೇಕು. ನಿಮ್ಮ ಮನೆಯಲ್ಲಿ ಹಾಸ್ಕೊಂಡು ಹೊದ್ಕೊಳ್ಳೋಷ್ಟಿದ್ರೂ ಅದನ್ನು ಬಿಟ್ಟು ಇನ್ನೊಬ್ಬರ ಮನೆ ಬಗ್ಗೆ ಚಿಂತನೆ ಮಾಡುವಂಥ ಗುಣಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಕಷ್ಟು ಇದೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಒಂದಿದೆ. ಯಾರು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಧರ್ಮ ಮಾರ್ಗದಡಿ ನಡಿಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೋ ಅವರಿಗೆ ಭಗವಂತನ ಸಂಪೂರ್ಣ ಕೃಪೆ ಇದೆ. ಅಂತಹ ಕೃಪಾ ಕಟಾಕ್ಷ ಈ ಶುಭ ದಿನ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಂಧನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ಶ್ರೀ ಕ್ರೋಧಿರಾಮ ಸಂವತ್ಸರೆ ಉತ್ತರಾಯಣೆ ಶಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 13/3/2025. 13/3/2025 ಗುರುವಾರ, ಚತುರ್ದಶಿ ಇವತ್ತು, ಪುಬ್ಬ ನಕ್ಷತ್ರ ಇವತ್ತು. ಹೋಳಿ ಹಬ್ಬದ ಒಂದಷ್ಟು ವಿಶೇಷತೆ ಇದೆ. ಹೋಳಿ ಹಬ್ಬ ಅಂತಕ್ಕಂಥದ್ದು ಕಾಮದಹನ ಎಂಬತಕ್ಕಂಥದ್ದು, ಕಾಮನ ಹಬ್ಬ ಎಂಬತಕ್ಕಂಥದ್ದು ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ. ಒಂದು ಕಡೆ ಹುಣ್ಣಿಮೆಯ ಒಂದು ಕಲರವ. ಯಾಕೆಂದರೆ ಹೋಳಿ ಹಬ್ಬ ಅಂತಕ್ಕಂಥದ್ದು, ಕಾಮದಹನ ಎಂಬತಕ್ಕಂಥದ್ದು ಭಾಳ ಅದ್ಭುತವಾಗಿ ಉತ್ತರ ಕರ್ನಾಟಕದಲ್ಲಂತೂ ಪ್ರತಿಯೊಂದು ಮನೆಗಳಲ್ಲೂ ಆಚರಣೆ ನಡೆಸ್ತಾರೆ. ಈ ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬ ಎಂಬತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಶಿವ ತಪಸ್ಸಿಗೆ ಕೂತಾಗ ಆ ತಪಸ್ಸಿಗೆ ಕೂದಂಥ ಶಿವನ ಮನಸ್ಸನ್ನು ಚದುರಗೊಳಿಸೋದಕ್ಕೋಸ್ಕರ, ಆ ಶಿವನ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಉದ್ಭವಗೊಳಿಸಲಿಕ್ಕೋಸ್ಕರನೇ ಕಾಮ ಹುಟ್ಟಿದ್ದು. ಅಂದರೆ ಕಾಮ ತನ್ನ ವಿಶೇಷವಾಗಿರ್ತಕ್ಕಂಥ ಮನ್ಮಥ ಬಾಣವನ್ನು ಬಿಟ್ಟಾಗ ಶಿವನ ಕೋಪಕ್ಕೆ ಗುರಿಯಾಗ್ತಾನೆ. ಆತ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗ್ತಾನೆ. ಅದಾದ ನಂತರ ಪುನಃ ಶಿವನಿಂದ ವರ ಪಡಿತಾನೆ. ವರ್ಷಕ್ಕೆ ಒಂದಾವರ್ತಿ ಜಗತ್ತಿನಲ್ಲೆಲ್ಲರ ಕಣ್ಗೂ ಕಾಣಿಸ್ತೀನಿ ಅಂತ ಹೇಳ್ತಾನೆ. ಅದರ ಪೂರ್ವಾಭಿಮುಖವಾಗಿರ್ತಕ್ಕಂಥ ಪೂರ್ವ ಆಚರಣೆಯೇ ಈ ಕಾಮದಹನ ಅಂತಲೂ ಹೇಳ್ತಾರೆ. ಹಾಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಒಂದಷ್ಟು ಅಂಧಕಾರ ಅಂತಕ್ಕಂಥದ್ದಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತನ್ನೊಳಗಿರ್ತಕ್ಕಂತಹ ಅಂಧಕಾರವನ್ನು, ತನ್ನೊಳಗಿರುವಂತಹ ಮನಸ್ಥಿತಿಯನ್ನು ಹೇಗೆ ತೊಗೊಂಡು ಹೋಗಬೇಕು ಎಂಬತಕ್ಕಂಥ ಚಿಂತನೆಯನ್ನು ಬಿಟ್ಟು ಬರೀ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಇನ್ನೊಬ್ಬರ ಬಗ್ಗೆ ಅವಹೇಳನ ಮಾಡಿ ಮಾತಾಡ್ತಕ್ಕಂಥದ್ದು ಮಾಡಿ ಸಮಯವನ್ನು ವೃಥಾ ವೇಸ್ಟ್ ಮಾಡ್ತಾನೆ. ಬಹುಶಃ ಅಂಥವರೆಲ್ಲ ಇದನ್ನು ಆಲೋಚನೆ ಮಾಡಬೇಕು. ಕಾಮದಹನ ಬಂದಾಗ ಕಾಮನ ಸುಡ್ತಕ್ಕಂಥದ್ದಲ್ಲ, ನಮ್ಮೊಳಗಿರುವಂಥ ಅಂಧಕಾರವನ್ನು ಸುಡಬೇಕು, ನಮ್ಮೊಳಗಿರುವಂಥ ನೀಚ ಗುಣವನ್ನು ಸುಡಬೇಕು, ನಮ್ಮೊಳಗಿರುವಂಥ ಯಾವುದು ಬೇಡವೋ ಅದನ್ನು ಸುಡಬೇಕು. ಯಾವುದು ಬೇಕಾಗಿರ್ತಕ್ಕಂಥದ್ದು, ಇನ್ನೊಬ್ಬರನ್ನ ತೆಗಳಿಸ್ತಕ್ಕಂಥದ್ದನ್ನು ಬಿಟ್ಟು ಇನ್ನೊಬ್ಬರಿಗೆ ಸಾಧ್ಯವಾದರೆ ಒಂದು ಸಹಾಯವನ್ನು ಮಾಡಬೇಕು, ಅಥವಾ ಅವರ ನಡೆದ ದಾರಿ ನೀವು ನಡೆದು ನೀವು ಅದರಂತೆ ಅಭಿವೃದ್ಧಿ ಆಗೋಕ್ಕೆ ಕಾಣಬೇಕು. ಅದನ್ನು ಹೊರತುಪಡಿಸಿ ಹಾಸ್ಕೊಂಡು ಹೊದ್ಕೊಳ್ಳೋಷ್ಟು ಪಾಪಕರ್ಮಗಳು, ಪ್ರಾರಬ್ಧ ಕರ್ಮ ನಿಮ್ಮ ಹಾಸಿಗೆಯಲ್ಲೇ ಇದ್ದರೂ ಇನ್ನೊಬ್ಬರ ಹಾಸಿಗೆಯನ್ನು ಗಮನಿಸುವಂಥ ಮನಸ್ಥಿತಿ ತುಂಬ ಜನಕ್ಕಿದೆ. ಬಹುಶಃ ಅಂಥವ್ರಿಗಾಗಿಯೇ ಈ ಕಾಮದಹನ ಅಂದರೂ ತಪ್ಪಲ್ಲ. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ
ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಆದರೆ ನವಗ್ರಹಗಳ ಪ್ರಾರ್ಥನೆ ಆಗಬೇಕು. ನವಗ್ರಹ ಪ್ರಾರ್ಥನೆ, ಗುರು ಪ್ರಾರ್ಥನೆ ಆದರೂ ಸಹಿತ ನವಗ್ರಹ ಪ್ರಾರ್ಥನೆಯೊಂದಿಗೆ ಆ ದಿನದ ರಾಶಿಫಲವನ್ನು ತಿಳ್ಕೊಳ್ಬೇಕು. ಕುಲದೇವರ ಅನುಗ್ರಹ ಬೇಕು, ಗಣಪನ ಅನುಗ್ರಹ ಬೇಕು, ನವಗ್ರಹಗಳ ಪ್ರಾರ್ಥನೆ ಇರಬೇಕು. ನೋಡಿ, ನವಗ್ರಹಗಳ ಪ್ರಾರ್ಥನೆ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ಒಂದು ಆನಂದವಾಗಿರುತ್ತೆ, ನೆಮ್ಮದಿ ಇರುತ್ತೆ, ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸಿರುತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೇ ನಮೋ ನಮಃ. ಹೀಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ಒಳ್ಳೆ ಹೆಚ್ಚಿನ ಯಶಸ್ಸುಂಟಾಗಲಿ, ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕುಜನ ಅನುಗ್ರಹ ಇರೋದ್ರಿಂದ ಗುರುವಾರದ ಈ ಶುಭ ದಿನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಯಾವುದೇ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದ್ಭುತವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಗುರು ಪ್ರಾರ್ಥನೆ ಬೇಕು. ನಿಮ್ಮ ಧರ್ಮದ ಗುರುಗಳನ್ನೇ ಪ್ರಾರ್ಥನೆ ಮಾಡಿ ಮನೆಯ ಸಮೀಪದಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಹಾಗೆ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತಿದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಚಿಂತನೆ ಸಮಂಜಸವಾಗಿರಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗವನ್ನು ಅನುಸರಿಸಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವೆಷ್ಟೇ ಜ್ಞಾನವಂತರಾಗಿದ್ದು ಬುದ್ಧಿವಂತರಾಗಿದ್ದರೂ ಮತ್ತೊಬ್ಬರ ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೆ ಆದರೆ ಗುರುವಾರದ ಈ ಶುಭ ದಿನ ಗುರುಗಳಿಗೆ ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹ ಪಡೆದಂಗೆ ಆಗುತ್ತೆ. ಇನ್ನು ಇವತ್ತಿನ ದಿವಸ ಒಂದಷ್ಟು ಕಡಲೆಕಾಳು, ಒಂದಷ್ಟು ಗೋಧಿ ಮತ್ತು ಕಡಲೆಕಾಳನ್ನು ಮನೆಯಲ್ಲೇ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಡುವಂಥದ್ದು ನಡೆಸೋದು ಭಾಳ ಶ್ರೇಯಸ್ಕರ. ಇನ್ನು ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗೋವುಗಳಿಗೆ ಗೋಗ್ರಾಸ ಕೊಡೋದ್ರಿಂದ 300 ಮುಕ್ಕೋಟಿ ದೇವತೆಗಳ ಪ್ರಾರ್ಥನೆ ಮಾಡಿದಷ್ಟು ಫಲ ಆ ಗೋವಿನಲ್ಲಿದೆ. ಆ ಗೋವಿನ ಅನುಗ್ರಹದಿಂದ ಸಿಗುತ್ತೆ. ಹಾಗಾಗಿ ಗೋ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಬೇಕಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವ ವೃತ್ತಿಯನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದರೂ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇರಬೇಕು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದಿಂದ 4:23 ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲ. ನಿನ್ನೆ ಮೊನ್ನೆ ಅದಕ್ಕೊಂದು ದಿವಸ ಹಿಂದೆ ನೀವು ಏನು ಪ್ರಾರಂಭ ಮಾಡಿ ಏನಾಗಬೇಕು ಏನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಲ್ಲ, ಅಂದು ಮಾಡಿದ ಸಂಕಲ್ಪ ಇಂದು ಅದರ ಫಲ. ಹಾಗಾಗಿ ಇವತ್ತು ಮಧ್ಯಾಹ್ನ ಗೋಧಿಯಿಂದ ಮಾಡಿರ್ತಕ್ಕಂಥ ಒಂದಷ್ಟು ಪದಾರ್ಥವನ್ನು ಯಾರಾದರೂ ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ಅಥವಾ ಒಂದಷ್ಟು ಗೋವುಗಳಿಗೋ ಗೋಧಿ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಫಲ ಇವತ್ತು ವೃಷಭರಾಶಿಯವರಿಗಿದೆ. ವೃಷಭರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ಅತೀತವಾದಂಥ ರೀತಿಯಲ್ಲಿ ಮೊಣಕಾಲು ಮತ್ತು ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಿದೆ. ಹಾಗಾಗಿ ಒಂದಷ್ಟು ಜನ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು, ಉದ್ಯೋಗ ಅಂದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಯಾವ ಉದ್ಯೋಗ ಅಂತ ನೀವು ಕೇಳ್ಬೋದು. ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮನೆಯಲ್ಲಿರ್ತಕ್ಕಂಥ ಯುವಕರನ್ನ ಕೂಡಿಸಿ ಊಟ ಹಾಕ್ತಾ ಇದ್ದಾರೆ. ಯುವಕರು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಊಟ ಹಾಕಬೇಕಾದ್ದು ಧರ್ಮ. ಆದರೆ ಧರ್ಮ ವಿರೋಧದ ಕೆಲಸವೂ ನಡೀತಾ ಇದೆ. ಅಂದರೆ ಅದು ಧರ್ಮ ವಿರೋಧ ಅಂತಲ್ಲ, ಅವರ ಪ್ರಾರಬ್ಧ ಕರ್ಮ. ಎಷ್ಟೋ ಜನ ಮನೆಗಳಲ್ಲಿರ್ತಕ್ಕಂಥ ಹಿರಿಯರು ಇವತ್ತಿನ ದಿವಸ ಹಿರಿಯರು ದುಡಿಯೋಕ್ಕೆ ಹೋಗೋದು, ಮನೇಲಿರ್ತಕ್ಕಂಥ ಮಕ್ಕಳು ಕಾಲು ಚಚ್ಕೊಂಡು ಮಲ್ಕೊಂಡು ಕೂತ್ಕೊಳ್ಳೋದು. ಆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಏನೋ ತನ್ನ ಕಷ್ಟಾರ್ಜಿತ ಒಂದಷ್ಟು ಹಣನೋ ದವಸ ಧಾನ್ಯಗಳನ್ನು ತಂದರೆ ಅದರಲ್ಲಿ ಅಕ್ಷವ ಹೊಟ್ಟೆ ತುಂಬ ತಿಂದು ಅದನ್ನು ತಿರುಗಿ 4 ಗಂಟೆ ಮೇಲೆ ಬೇರೊಂದು ದಾರಿ ನೋಡಿ ಮನೇಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಹಿಡಿದು ಹೊಡೆಯುವಂಥ ಜನನೂ ಇವತ್ತು ನಮ್ಮ ಮುಂದೆ ಇದ್ದಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಇದೆ. ನಿಮ್ಮ ಹಸಿದಾಗ ಅನ್ನವನ್ನು ಉಣಬಡಿಸ್ತಕ್ಕಂಥ ಕಾಯಕ ಮನೇಲಿರ್ತಕ್ಕಂಥ ಹಿರಿಯರು ಮಾಡುವಾಗ ನಾವು ಸದಾಕಾಲ ಅವರಿಗೆ ಋಣಿಯಾಗಿರಬೇಕೇ ವಿನಃ ಅವ್ರ ಮೇಲೂ ಒಂದು ಗದಾಪ್ರಹಾರವನ್ನು ಮಾಡಬಾರ್ದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಜನ ಯುವಕರು ಇವತ್ತಿನ ಸಹ ಇಂಥದ್ದು ತಪ್ಪು ಮಾಡ್ತಾ ಇದ್ದೀರಿ. ಆದರೂ ಆದಷ್ಟು ಎಚ್ಚರಿಕೆಯಿಂದಿರಿ. ನೋಡಿ, ಇವತ್ತು ನೀವು ಹೇಗೆ ನಡ್ಕೊಳ್ತೀರೋ ಹಾಗೆ ನಿಮ್ಮ ಕುಟುಂಬ ನಾಳೆ ನಡೆಯತಕ್ಕಂಥದ್ದಿರುತ್ತೆ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಅನ್ಯ ಮಾರ್ಗವನ್ನು ಬಿಟ್ಟು ನ್ಯಾಯ ಮಾರ್ಗದಲ್ಲಿ ಹೆಜ್ಜೆ ಹಾಕಿದರೆ ಖಂಡಿತ ಒಳಿತನ್ನು ಕಾಣ್ತೀರಿ.
ಹಾಗೆ ಯುವಕರು ಅಂದರೆ ಇವತ್ತು ಯುವಕರಾಗ್ಬೋದು ಅಥವಾ ಯುವತಿಯರಾಗಿರ್ಬೋದು, ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮನೆಯ ಮುಂಭಾಗ ಇರತಕ್ಕಂಥ ತುಳಸಿಗೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಹಾಗೆ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತು ಓದೋದಕ್ಕೆ ಪ್ರಯತ್ನ ಮಾಡಿ. ಇದರಿಂದ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಶಾಂತಿ ಬೇಕು, ನೆಮ್ಮದಿ ಬೇಕು. ಆ ಶಾಂತಿ ನೆಮ್ಮದಿ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರು ಹೇಳುವಂಥ ಮಾತನ್ನು ತಾವು ಆಲಿಸಬೇಕು. ಆಗಲೇ ವೃಷಭ ರಾಶಿಯವರಿಗೆ ಲಾಭ ಸಿಗ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಬಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಬೇಕು, ಏನು ಮಾಡಬೇಕು ಎಂಬತಕ್ಕಂಥದ್ರ ಅರಿವಿಟ್ಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೋಗುವಂಥ ಮಾರ್ಗ ಹೇಗಿದೆ ಎಂಬತಕ್ಕಂಥದ್ರ ಅರಿವಿನಿಂದ ಮಾತ್ರ ಹೆಜ್ಜೆ ಇಡಬೇಕು. ಇವತ್ತು ಎಷ್ಟೋ ಜನ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ, ಆದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದಿರುತ್ತೆ. ಆ ಇರ್ತಕ್ಕಂಥ ಸಮಸ್ಯೆಗಳನ್ನೂ ಸಹಿತ ನೀವು ಲೆಕ್ಕಿಸ್ದಿರ ನಿಮ್ಮದೇ ಆದಂತಹದ್ದೇರಲ್ಲಿ ನೀವು ನಡೆದರೆ ಅಲ್ಲಿ ಆಗುವಂಥ ವ್ಯತ್ಯಾಸಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪಠನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಕಾಣಿಸ್ಬೋದು, ಅಥವಾ ಉದ್ಯೋಗದಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರ್ಬೋದು, ಕೆಲಸಕ್ಕೆ ಹೋಗೋದು ಬೇಡಪ್ಪ ನನಗೆ ಆಯಾಸ ಆಗ್ತಿದೆ ಅಂತ ಹೇಳ್ಬೋದು. ಆದರೆ ಮನೆಯಿಂದ ಹೊರಡೋದು ಮಾತ್ರ ಸರಿಯಾದ ಸಮಯಕ್ಕೆ ಹೊರಡ್ತೀರಿ. ಮನೆಯಿಂದ ಏನೋ ಸರಿಯಾದ ಸಮಯಕ್ಕೆ ಉದ್ಯೋಗಕ್ಕೆ ಹೊರಡ್ತೀರಿ, ಆದರೆ ಉದ್ಯೋಗ ಕ್ಷೇತ್ರವನ್ನು ತಲುಪೋದು ಮಾತ್ರ ನಿಧಾನ ಮಾಡ್ತೀರಿ. ಒಂದಷ್ಟು ಜನ ಉದ್ಯೋಗಕ್ಕೆ ಇವತ್ತು ಹೋಗೋದೇ ಬೇಡ ಅಂತ ರಜಾ ಹಾಕ್ಕೊಂಡು ನಿಮ್ಮ ಕೆಲಸದ ಮೇಲೆ ನೀವು ಹೊರಟೋಗ್ತೀರಿ. ಹಾಗೆ ವಿದ್ಯಾರ್ಥಿನಿಯರು ಓದಬೇಕು ಅಂತ ಇರತಕ್ಕಂಥವ್ರು ಪ್ರಾರಂಭಿಕ ಹಂತದಲ್ಲಿ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಕೂತ್ಕೊಂಡು ಓದಿದ್ರು ಅದಾದ ನಂತರ ಅದನ್ನು ಕೈ ಬಿಟ್ಟು ಕೂತ್ಕೊಳ್ತೀರಿ. ಏನೇ ಆದರೂ ಸಮಸ್ಯೆಗಳ ಸೆರೆಮಾಲೆ ಮಿಥುನ ರಾಶಿಯವರು ಇದೆ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆ ಹೆಸರು ಕಾಳು, ಕಡಲೆಕಾಳು, ಹೆಸರು ಕಾಳು ಇದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆಗಿಂದಾಗಲೇ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿದೆಯಲ್ಲ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನಿಮ್ಮ ಆಲೋಚನೆಗಳಂತಕ್ಕಂಥದ್ದು ಹೇಗೆ ಮಾಡ್ತೀರೋ ಆ ಆಲೋಚನೆ ಮಾಡಿದಷ್ಟು ಫಲಗಳಿದೆ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ ನೀವು ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಕೊಡ್ದಿರ ಸಮಸ್ಯೆಯನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಕಡೆ ಗಮನ ಬೇಕು. ಯಾಕೆಂದರೆ ಶೀತಬಾಧೆಯಿಂದ ನರಳುವಂಥದ್ದು, ಶೀತಬಾಧೆ ಆಗೋ ಚಾನ್ಸಸ್ ಇಲ್ಲ. ಯಾಕೆಂದರೆ ಈಗ ಪ್ರಸ್ತುತ ಉಷ್ಣಕಾಲ, ಮಳೆ ಇಲ್ಲ, ಸಾಕಷ್ಟು ಬಿಸಿಲಿನ ವಾತಾವರಣ ಇದೆ. ಆದರೂ ಆ ಬಿಸಿಲಿನ ವಾತಾವರಣ ಇದ್ದರೂ ನಮ್ಮ ಆಹಾರ ಪದ್ಧತಿಗಳಲ್ಲಿ ಏನೋ ವ್ಯತ್ಯಾಸ ಆಗಿ ಶೀತದಿಂದ ನಡುಗುವಂಥದ್ದಾಗಲಿ ಅಥವಾ ತುಂಬ ತಲೆನೋವಿಂದ ಒದ್ದಾಡುವಂಥದ್ದಾಗಲಿ, ಯಾವುದೇ ಕೆಲಸ ಮಾಡಲಿಕ್ಕೂ ಸಹಿತ ಇಂಟ್ರೆಸ್ಟ್ ಇಲ್ದಿರೇ ಇರತಕ್ಕಂಥದ್ದಾಗಲಿ, ಒಂದಷ್ಟು ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯ ಮುತ್ತೈದೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಕೊಟ್ಟು ಒಂದು ಹಣ್ಣು ಕೊಡಿ. ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಇವತ್ತು ಒಂದಷ್ಟು ಗೋಕ್ಷೀರ ಕೊಡ್ತಕ್ಕಂಥದ್ದು, ಹಾಲು ಕೊಡ್ತಕ್ಕಂಥದ್ದು, ಅಥವಾ ಏನಾದ್ರು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಅಥವಾ ಒಂದಷ್ಟು ಗೋಧಿನೋ ಅಕ್ಕಿನೋ ಅವ್ರಿಗೆ ಕೊಟ್ಟು ಕಳಿಸ್ತಕ್ಕಂಥದ್ದು, ಇಂತಹದ್ದನ್ನು ಮಾಡಿದ್ರೂ ತುಂಬ ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿಯವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ್ತಾರೆ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಂದಷ್ಟು ಗುರುವಿನ ಅನುಗ್ರಹದಲ್ಲೂ ಬಹಳ ವಿಶೇಷವಾಗಿದೆ. ಶುಕ್ರ ಅನುಗ್ರಹ ಚೆನ್ನಾಗಿದೆ. ಆದರೆ ಗುರುವಾರದ ಈ ಶುಭ ದಿನದಂದು ತಾವು ಮಾಡುವಂತಹ ಕೆಲಸಗಳು ಮತ್ತಷ್ಟು ಪ್ರವರ್ಧಮಾನದಲ್ಲಿರಬೇಕು. ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಂತೋಷ ಸಂಭ್ರಮದಲ್ಲಿರಬೇಕು. ಮಾಡುವಂತಹ ಯಾವುದೇ ಕಾಯಕವಾದರೂ ಧರ್ಮವನ್ನು ಆಚರಿಸಬೇಕು. ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಗುಣವೇ ಸಿಂಹರಾಶಿಯವರದು. ಆದರೂ ಮಾಡುವಂತಹ ಕಾಯಕ ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟಾಗ್ದಿರಾ ನಿಮ್ಮದೇ ಆದಂತಹ ಒಂದಷ್ಟು ಮನಸ್ಥಿತಿಯಲ್ಲಿ ನೀವು ನಡೆದಿದ್ದೆ ಆದರೆ ಅಧಿಕವಾದಂತಹ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಇವತ್ತು ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಯಾಕೆಂದರೆ ತುಂಬ ಮೊಣಕಾಲು ನೋವು, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಒಂದಷ್ಟು ಬೆನ್ನೋವು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ತುಂಬ ಟಯರ್ಡಾಗಿ ಸುಸ್ತಾಗುವಂಥದ್ದು, ಇದು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಕಟ್ಟಿಟ್ಟ ಬುತ್ತಿ. ವಯಸ್ಸಾದ ಮೇಲೆ ಇದೆಲ್ಲ ಇದ್ದಿದ್ದೇ ಮಾಮೂಲಿ ಅಂತ ಹೇಳುವಂಥದ್ದು ಒಂದಷ್ಟು ಜನದ ವಾಡಿಕೆ ಇದೆ. ಆದರೆ ಗ್ರಹಸ್ಥಿತಿಗಳಲ್ಲೇ ಹೀಗಿದೆ ಅಂದಾಗ ಇಲ್ಲಿ ಎಚ್ಚರಿಕೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಉದ್ದು, ಒಂದಷ್ಟು ಅಕ್ಕಿ, ಅಂದರೆ ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ತದನಂತರ ಹಸಿರು ಗಿಡದ ಮೇಲೆ ಹಾಕಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣುತ್ತೆ.
ಇನ್ನು ತುಂಬ ಕಾಲುನೋವಿಂದ ಒದ್ದಾಡ್ತಾ ಇದ್ದೀರಿ ಅಂದರೆ ಒಂದಷ್ಟು ಎಳ್ಳೆಣ್ಣೆ, ಪಚ್ಚಕರ್ಪೂರ, ಹರಳೆ ಎಣ್ಣೆ, ಎಳ್ಳೆಣ್ಣೆ, ಪಚ್ಚಕರ್ಪೂರ ಮತ್ತು ಹರಳೆ ಎಣ್ಣೆ, ಈ ಔಡಲ ಎಣ್ಣೆ, ಈ ಮೂರನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಮೊಣಕಾಲಿಗೂ ಎಲ್ಲಿ ನೋವುಗಳು ಜಾಸ್ತಿ ಇದೆಯೋ ನೋವಿರತಕ್ಕಂಥ ಸ್ಥಳಕ್ಕೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದರೆ ಒಂದಷ್ಟು ಉಪ್ಪು ಕಾವು ಕೊಡಿ, ಇಲ್ವಾ ಬಿಸಿನೀರಲ್ಲಿ ತೊಳಿರಿ. ಹೀಗೆ ಮಾಡೋದ್ರಿಂದ ಆ ನೋವುಗಳು ಬೇಗ ಗುಣ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವ್ಯಾಪಾರ ಧರ್ಮ, ವ್ಯವಹಾರ ಧರ್ಮ, ಕೆಲಸಗಳಲ್ಲಿ ನೀವು ನಿಮ್ಮದೇ ಆದಂತಹ ಒಂದಷ್ಟು ಚಾಪು ಮೂಡಿಸ್ಕೊಂಡಿರ್ತಕ್ಕಂಥವ್ರು, ಯಾವುದಕ್ಕೂ ತಲೆ ಬಗ್ಗಿಸ್ಬೇಕಾದಿಲ್ಲ. ಬಿರುಗಾಳಿ ಥರ ಬರ್ತಕ್ಕಂಥ ಸಮಸ್ಯೆ, ಕಷ್ಟಗಳು ಮಂಜಿನಗಡ್ಡೆ ಥರ ಕರಗಿ ಹೋಗುತ್ತೆ. ಏನೇ ಕಷ್ಟಗಳು ಎದುರುಗಡೆ ಬಂದರೂ ಸಹಿತ ಅದನ್ನು ತಡೆಯೋ ಶಕ್ತಿ ನಿಮಗಿದೆ. ಕಷ್ಟ ಬಂದಮೇಲೆ ಸ್ವಲ್ಪ ಹೊತ್ತಲ್ಲೇ ಆ ಕಷ್ಟವು ದೂರ ಆಗೋಗುತ್ತೆ. ಆದರೆ ಆ ಧೈರ್ಯವಾಗಿ ಬೇಕಾಗುತ್ತೆ. ಸಾಮಾನ್ಯಕ್ಕೆ ಸಿಂಹರಾಶಿಯವರಿಗೆ ಎಲ್ಲದರಲ್ಲೂ ಧೈರ್ಯವೇ. ಒಂದು ಥರ ಹೇಳಬೇಕಂದ್ರೆ ಮಂಡ ಧೈರ್ಯನೇ ಜಾಸ್ತಿ. ಅದೇನಾಗುತ್ತೆ ನೋಡೇ ಬಿಡೋಣ ಬಿಡು ಒಂದು ಥರ. ಅದೇನಾಗುತ್ತೋ ನೋಡೇ ಬಿಡೋಣ, ಮಾಡೋಣ ಈ ಕೆಲಸನ, ಇದರಿಂದ ಲಾಭ ಆಗೇ ಆಗುತ್ತೆ, ಇಂಥದ್ದೊಂದು ಮಾಡಲೇಬೇಕು ನಾವು ಅಂತಕ್ಕಂಥ ಹಠ ಸ್ವಭಾವನೂ ಸಿಂಹರಾಶಿಯವ್ರಿಗಿದೆ. ಆದರೆ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತು ನಿಮ್ಮ ಎಡಗಡೆ ಕಣ್ಣಿಗಾಗಲಿ ಅಥವಾ ಎಡಗಡೆ ಕಿವಿವಾಗಲಿ ಅಥವಾ ಶೋಲ್ಡರ್ಸು ಭುಜಗಳಿಗಾಗಲಿ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಬೀಳುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನ ಬೇಕು. ಇನ್ನು ದೂರಭಾರ ಪ್ರಯಾಣ ಬೆಳೆಸಬೇಕು, ಒಂದು ತೀರ್ಥಕ್ಷೇತ್ರ, ಮನೋರಂಜನಾ ಕ್ಷೇತ್ರ ಅಥವಾ ಯಾವುದೋ ಒಂದು ಕಾಯಕಕ್ಕೆ ಹೊರಡಬೇಕು ಅಥವಾ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂದರೂ ಇದು ಬಹಳ ಒಳ್ಳೆಯ ಕಾಲ. ಈ ಸಮಯದಲ್ಲಿ ನಿಮ್ಮ ಚಿಂತನೆ ತಾವು ಏನು ಮಾಡಿದ್ರೂ ಕಾರ್ಯಸಿದ್ಧಿಯೇ. ಹಾಗಾಗಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಮಹಾಸಾಂಬ ಸದಾಶಿವವನ್ನು ಪ್ರಾರ್ಥನೆ ಮಾಡ್ತಾ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಿಂಹರಾಶಿಯವರು ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆ, ನಿಲುವು ಇದೆಲ್ಲವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನದಿಂದ ಒಂದಷ್ಟು ಆಲೋಚನೆ ಮಾಡಬೇಕು. ಹಾಗೆ ಏನು ಬೇಕು ಏನು ಬೇಡ, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡೋದ್ರಿಂದ ಮತ್ತಷ್ಟು ಲಾಭವೇ ಜಾಸ್ತಿ ಇದೆ. ಆದರೆ ಮಾಡುವ ಕಾಯಕವನ್ನು ನೀವು ಗೌರವಿಸಬೇಕು, ಇನ್ನೊಬ್ಬರ ಕಾಯಕವನ್ನು ಗೌರವಿಸ್ತಾ ಇರಬೇಕು. ನಿಮ್ಮ ಕಾಯಕಕ್ಕೆ ನೀವು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಟ್ರೆ ಮತ್ತೊಬ್ಬರು ನಿಮ್ಮನ್ನು ನೋಡಿದ್ರೇ ಆ ತರಹ ನಡ್ಕೊಳ್ತಾರೆ. ಆದರೆ ಕನ್ಯಾ ರಾಶಿಯವರಿಗೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ಬೋದು. ಅದರಲ್ಲೂ ಸಣ್ಣ ಮಕ್ಕಳಿದ್ದರೆ ಸ್ವಲ್ಪ ಬೀಳೋದು ಹೇಳೋದು ಜಾಸ್ತಿ ಆಗುತ್ತೆ. ಬೆಳಗ್ಗೆ ಎದ್ದರೆ ಹುಣ್ಣಿಮೆ, ಬೆಳಗ್ಗೆ ಎದ್ದರೆ ಅನ್ನೋದಕ್ಕಿಂತ ಹುಣ್ಣಿಮೆಯ ಸಿಂಚನ ಇವತ್ತೇ ಪ್ರಾರಂಭ ಆಗುತ್ತೆ. ಆದರೆ ಗುರುವಾರದ ಹುಣ್ಣಿಮೆ ಬಂದರೆ ಅದು ಹೆಚ್ಚಿನ ಮಹತ್ವ ಅಂತ ಹೇಳ್ಬೋದು. ಹಾಗಾಗಿ ಗುರುವಾರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಇದು ಹೋಳಿ ಹುಣ್ಣಿಮೆ. ಸಣ್ಣ ಮಕ್ಕಳಿಗೆ ಒಂದಷ್ಟು ಆಟ ಪಾಠಗಳು, ಒಂದು ಮನೋರಂಜನಾ ಕ್ಷೇತ್ರ, ಮನೋರಂಜನೆ ಇರ್ತಕ್ಕಂಥದ್ದು, ಅಲ್ಲಿ ಇಲ್ಲಿ ಸುತ್ತ ಓಡಾಡ್ತಕ್ಕಂಥದ್ದು, ಅಲ್ಲಿ ಇಲ್ಲಿ ಸಿಗೋ ಪದಾರ್ಥಗಳೆಲ್ಲ ತಂದು ಒಂದು ಕಡೆ ಕಾಮದಹನ ಮಾಡುವಂಥದ್ದು, ಇದೆಲ್ಲವೂ ಬಹಳ ಚೆನ್ನಾಗಿರುತ್ತೆ. ಆದರೂ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಶ್ರೀಮನ್ ಮಹಾವಿಷ್ಣುವಿನ ಶ್ರೀ ನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ಇದೆ. ಒಂದಷ್ಟು ತುಳಸಿಯನ್ನು ವಿಷ್ಣು ದೇವರಿಗಿಟ್ಟು ನಮಸ್ಕಾರ ಮಾಡಿ, ನಿಮ್ಮ ಧರ್ಮದ ಗುರುಗಳ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ, ಸಾಧ್ಯವಾದಷ್ಟು ನಿಮ್ಮ ಮಾತು, ನಿಮ್ಮ ಕೋಪಕ್ಕೆ ಒಂದು ಲಗಮ ಹಾಕಿ. ಇವತ್ತು ಕೋಪ ಮಾತ್ರ ಖಂಡಿತ ಬೇಡ, ಕೋಪ ಮಾಡ್ಕೋಬೇಡಿ. ಯಾರು ಏನು ಮಾತಾಡಿದ್ರೂ ಆಡುವ ಮಾತು ಅವ್ರಿಗೇ ಇರಲಿ, ಆದರೆ ನೀವು ಸಮಾಧಾನವಾಗಿರಿ. ನೀವು ಸಮಾಧಾನವಾಗಿದ್ದರೆ ಮಾತ್ರ ಇವತ್ತು ಸಾಕಷ್ಟು ಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಗುರುವಾರ ಸಾಧ್ಯವಾಗಿದ್ದರೆ ಈಗಾಗಲೇ ಸ್ನಾನ ಆಗದಿರೇ ಇದ್ದರೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ, ಅಥವಾ ಸ್ನಾನ ಆಗೋಗ್ಬಿಟ್ಟಿದೆ ಎರಡನೇ ಸತಿ ಸ್ನಾನ ಅವಶ್ಯಕತೆ ಇಲ್ಲ. ಹತ್ತಿರದಲ್ಲಿ ಯಾವುದಾದ್ರು ಒಂದು ಬೇವಿನ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ, ಅದರಲ್ಲೂ ಅಶ್ವತ್ಥ, ಬೇವು, ಮಧ್ಯದಲ್ಲಿ ನಾಗದೇವರು, ಇಂತಹ ಸಾನ್ನಿಧ್ಯ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಬೃಹದ್ಬಟದ ಅಶ್ವತ್ಥ ವೃಕ್ಷ, ಅಶ್ವತ್ಥ ಕಟ್ಟೆ ಅಂತ ಹೆಸರು. ಆ ಅಶ್ವತ್ಥ ಕಟ್ಟೆನಲ್ಲಿ ನಾಗರ ಕಲ್ಲಿರುತ್ತೆ, ಬೇವಿನ ಮರ ಇರುತ್ತೆ. ಆ ಬೇವು ಮತ್ತು ಅಶ್ವತ್ಥ ಮಧ್ಯದಲ್ಲಿ ನಾಗ, ಇಂತಹ ಸಾನ್ನಿಧ್ಯದಲ್ಲಿ 11 ಪ್ರದಕ್ಷಿಣೆ ಮಾಡಿ, 11 ಪ್ರದಕ್ಷಿಣೆ ಮಾಡಿ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನು ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಅಲ್ಲಿಡಿ. ಅದಾದ ನಂತರ ಧರ್ಮದ ಗುರುಗಳನ್ನು, ನಿಮ್ಮ ಗುರುಗಳನ್ನು ಅಥವಾ ನೀವು ಯಾವುದಾದ್ರೂ ಒಂದು ಗುರುಗಳ ಸಾನ್ನಿಧ್ಯದಲ್ಲೋ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರು, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು, ಅಥವಾ ನಿಮಗೆ ಯಾವ ಧರ್ಮದ ಗುರುಗಳಿದ್ದರೂ ಸರಿಯೇ, ಆ ಗುರು ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಸೇವೆಯನ್ನು ಸಲ್ಲಿಸಿ. ನಿಮ್ಮ ಶಕ್ತಿಯಾನುಸಾರ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿ. ಹಾಗೆ ಸಾಧ್ಯವಾದಷ್ಟು ಎಲ್ಲಿ ಗುರು ಪಾದಿಕೆಗಳಿಗೆ ವಿಶೇಷವಾದ ಸ್ಥಾನ ಇರುತ್ತೋ ಅಲ್ಲಿ ಒಂದು 11 ಪ್ರದಕ್ಷಿಣೆ ಮಾಡಿ ಅಲ್ಲಿ ಸುತ್ತಮುತ್ತ ಓಡಾಡ್ತಕ್ಕಂಥ ಗೋವುಗಳಿಗೆ ಗೋಗ್ರಾಸ ಕೊಡಿ. ಇದು ಮಾಡೋದ್ರಿಂದ ಆರೋಗ್ಯ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಲಾಭ, ಮನಸ್ಸಲ್ಲಿ ತುಂಬ ದಿನಗಳಿಂದ ಬಾಧಿಸ್ತಾ ಇರ್ತಕ್ಕಂಥ, ಕಾಡ್ತಾ ಇರ್ತಕ್ಕಂಥ ಒಂದಷ್ಟು ಕರ್ಮಕ್ಲೇಶಗಳು ಗುರುಪಾದಗಳ ದರ್ಶನದಿಂದ, ಗುರುವಿನ ಅನುಗ್ರಹ ಪಡೆಯೋದ್ರಿಂದ, ಗುರುವಿನ ಮಾರ್ಗದರ್ಶನದಿಂದ
ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಬೇಕು. ಹೊಸದಾಗಿ ಉದ್ಯೋಗಕ್ಕೆ ಸೇರತಕ್ಕಂಥವರು ಉದ್ಯೋಗದಲ್ಲಿ ಪ್ರಗತಿ ಬಗ್ಗೆ ಆಲೋಚನೆ ಮಾಡಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಬೇಕು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಂತೂ ಅತೀತವಾದಂತಹ ಒಂದು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ, ವ್ಯಾಪಾರ, ವ್ಯವಹಾರ ಜೊತೆಗೆ ಒಂದು ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ಕಟ್ಕೊಳ್ಬೇಕು, ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ, ಚಿಂತನೆ ಮಾಡ್ತಾ ಇದ್ದೀರಿ. ಆದರೆ ಒಂದು ನ್ಯಾಯಬದ್ಧವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಮತ್ತು ನಮ್ಮ ಪರಿಸರವನ್ನು ಅರ್ಥ ಮಾಡ್ಕೊಂಡು ಬದುಕೋದು, ಹಾಗೆ ಯಾರು ನಮಗೆ ಶತ್ರುಗಳಿದ್ದಾರೋ ಶತ್ರುಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಯಾವತ್ತೂ ಒಂದು ದೊಡ್ಡವ್ರ ಮಾತು ಹೇಳ್ತಾರೆ, ನಿಮಗೆ ಯಾರು ಶತ್ರುತ್ವವನ್ನು ತೋರಿಸ್ತಾರೆ, ಯಾರು ಶತ್ರುಗಳು ಅಂತ ಗೊತ್ತಾಗುತ್ತೆ. ನೀವು ಹಿಂದೆ ಬಂದಿದ್ದು ನಿಮ್ಮ ಕಾಲೆಲ್ಲಿಕ್ಕೆ ಕಾಯುವಂತಹವರನ್ನು ಅಂಥವ್ರನ್ನ ದೂರ ತಳ್ಳಬಾರ್ದು, ಅವ್ರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು. ಶತ್ರುಗಳನ್ನು ನಿಮ್ಮ ವಾಸ್ತುವಲ್ಲಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಪರಿಸರದಲ್ಲಿ ಇಟ್ಕೊಂಡಿದ್ರೆ ಅದು ನಿಮಗೆ ಶ್ರೇಯಸ್ಸು. ಶತ್ರುಗಳನ್ನು ಹೊರಗಡೆ ಬಿಟ್ಟರೆ ಅವರೊಂದು ಪಂಗಡ ಕಟ್ಕೊಂಡು ಅವರೊಂದು ಪಡೆ ಕಟ್ಟಿ ಅದು ಇನ್ನೇನೋ ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಶತ್ರುಗಳನ್ನು ದೂರ ಇಡಬಾರ್ದಂತೆ, ಶತ್ರುಗಳನ್ನು ಹತ್ತಿರ ಇಟ್ಕೊಳ್ಬೇಕು. ಶತ್ರುಗಳು ಹತ್ತಿರ ಇದ್ದರೆ ನೀವು ಎಚ್ಚರಿಕೆಯಿಂದಿರ್ತೀರಿ, ಇಲ್ಲ ನೀವು ಮೈಮರೆತು ನಿದ್ದೆ ಮಾಡ್ತೀರಿ. ನೀವು ಮೈಮರೆತು ನಿದ್ದೆ ಮಾಡಿದಾಗ ನಿಮಗೆ ಇಲ್ಲದ ಸಮಸ್ಯೆ ಶುರುವಾಗುತ್ತೆ. ಶತ್ರುಗಳು ಪಕ್ಕದಲ್ಲಿದ್ದಾರಲ್ಲ ಎಂಬತಕ್ಕಂಥ ಚಿಂತನೆಯಿಂದ ಆದರೂ ನೀವು ಬಹಳ ಎಚ್ಚರಿಕೆಯಿಂದಿದ್ದು ನಿಮ್ಮ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಅಂತಹ ಗುಣ ಇವತ್ತು ವೃಶ್ಚಿಕ ರಾಶಿಯವ್ರದ್ದು ಆಗಬೇಕು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ನೈವೇದ್ಯ ಮಾಡಿ ಅದನ್ನು 4 ಜನಕ್ಕೆ ಕೊಟ್ಟರೆ ಇವತ್ತು ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಸರ್. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇದ್ದಾರೆ. ಸಂತೋಷ. ಅಮ್ಮ ತಮ್ಮ ಹೆಸರು? ಹಲೋ ಅಮ್ಮ ತಮ್ಮ ಹೆಸರು? ಗೌರಮ್ಮ. ಗೌರಮ್ಮ ಅಂತ ಹೇಳಿ ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾ ಭಾಳ ಕಷ್ಟ ಆಗದ್ರಿ. ನಾನು ಇಷ್ಟು ದಿನ ತಂದೆ ತಾಯಿ ನನ್ನ ಜೊತೆ ಅದರ ನಾ ಭಾಳ ಧೈರ್ಯ ಮಾಡ್ಕೊಂಡಿದ್ರಿ. ಈಗ ನಮ್ಮ ತಂದೆ ತೀರ್ಸ್ಕೊಂಡು 4 ವರ್ಷ ಆಯ್ತು ಗುರುಜಿ. ನಮ್ಮ ತಾಯಿ ಸುಮ್ಮನೆ ವಯಸ್ಸಾಗೈತ್ರಿ, ಮಾತಾಡ್ಕಿಂತ ಮೆಚ್ಚಿಗೆ ಜಾರಿ ಬಿಡ್ತಾರ್ರಿ. ನಾವು ಬಿಟ್ಟಾಗ್ತನ್ರಿ. ನಮ್ಗೆ ಏನ್ರ ವಿವಾಹ ಭಾಗ್ಯ ಫೋನ್ ಕೊಡಾಕ ಏನ್ರ ಅನುಕೂಲ ಮಾಡ್ಕೊಳ್ಬೇಕು ಗುರುಜಿ. ಈಗ ನಿಮ್ಮ ತಾಯಿ ಈ ಕೆಟ್ಟ ಜಗತ್ತಿನಾಗ ನಾ ಹೆಂಗ್ ಒಬ್ಬಕ್ಕೆ ಜೀವನ ಮಾಡ್ಲಿರಿ? ಈಗ ನಿಮ್ಮ ತಾಯಿ ನಿಮ್ಮ ಜೊತೆಲೇ ಇದ್ದಾರಮ್ಮ? ನನ್ನ ತಾಯಿ ನನ್ನ ಜೊತೆ ಅದಾರ್ರಿ, ಮಲಿಕೊಂಡಾರ್ರಿ. ಮಾತಾಡ್ಕಿಂತ ನಿದ್ದೆ ಜಾರಿ ಬಿಡ್ತಾರ್ರಿ. ಅಷ್ಟೊಂದು ಜ್ಞಾನ ಇಲ್ರಿ ಅವ್ರಿಗೆ. ಇರ್ಲಿ ಅಮ್ಮ, ನೀ ಏನು ಮಾಡ್ತಾ ಇದೀಯಾ? ಕೆಟ್ಟ ಜಗತ್ತಿನಾಗ ನಾ ಒಬ್ಬಳೇ ಹೆಂಗ್ ಜೀವನ ಮಾಡ್ಲಿರಿ ಗುರುಜಿ? ನನಗೆ ಏನ್ರ ವಿವಾಹ ಆಗಾಕ ಒಂದ್ ದಾರಿ ಮಾಡ್ಕೊಡ್ರಿ. ನೀವ್ ಹೇಳ್ಕೊಟ್ಟಿದ್ದು ಎಷ್ಟೋ ಅನುಷ್ಠಾನ ಮಾಡೀನ್ರಿ. ಅಲ್ಲಿದ್ದ ಎಲ್ಲಾ ಅನುಷ್ಠಾನ ಪ್ರತಿಫಲ ಕೊಟ್ಟವ್ರಿ. ನಿಮ್ಮ ದಿನನಿತ್ಯ ರಾಶಿ ಫಲ ಪ್ರತಿಫಲ ಕೊಟ್ಟೈತ್ರಿ, ವಾರದ ರಾಶಿ ಫಲನ ಪ್ರತಿಫಲ ಕೊಟ್ಟೈತ್ರಿ. ನನಗ ಈ ವಿವಾಹದ ಬಗ್ಗೆ ನನಗ್ ದಾರಿನ ಸಿಕ್ತಿದ್ರಿ ಗುರುಜಿ. ಚಿಂತೆ ಮಾಡಬೇಡಮ್ಮ. ಈಗ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಮಾಡ್ತೇನ್ರಿ ಗುರುಜಿ. ನಿನ್ ಕನ್ಯೆ ಐತೇನ, ನೀನ್ ಒಬ್ಬ ಕದಿಯನಂತ ನೋಡಾಕ್ ಐತಿ ಯಾರು ಬರ್ತಿದ್ರಿ ನನ್ನ. ನಾನ್ ನೋಡಾಕ್ ಬಾಳ ಚಂದನ ಅದನ್ರಿ ಗುರುಜಿ. ಜನ ಕೆಟ್ಟ ಭಾವನೆ ನೋಡ್ತಾರ್ರಿ. ನಾನು ನೋಡಾಕ್ ಬಾಳ ಚಂದ್ರಿ ನಾನು. ಅಮ್ಮ, ಪ್ರತಿಯೊಂದು ಊರಲ್ಲೂ ಇದು ಇದ್ದಿದ್ದೆ ತಾಯಿ. ಆದರೆ ಒಂದು ಹೆಣ್ಣು ತನ್ನ ಸರಹದ್ದಲ್ಲಿ ತಾನು ಹೇಗೆ ಬದುಕಬೇಕು ಎಂಬತಕ್ಕಂಥ ಚಿಂತನೆ ಸಾಧ್ಯವಾದಷ್ಟು ಮಟ್ಟಿಗೆ ಅವಳಿಗೆ ಅದರ ಅರಿವಿರಬೇಕು. ತಂದೆ ಇರೋ ತನಕ ನಿನ್ನ ಜೋಪಾನ ಮಾಡಿದ್ದಾಯಿತು. ತಂದೆ ಈಗಿಲ್ಲ. ತಂದೆ ಇಲ್ಲ ಅಂತ ಹೇಳಿ ನಮ್ಮ ಬದುಕು ಮುಂದೆ ಸಾಗಿಸ್ಲಿಕ್ಕೆ ಆಗದಿದ್ದಾಗ ನಾವು ಚಿಂತನೆ ಮಾಡಬೇಕಲ್ವಮ್ಮ. ಅದಕ್ಕೆ ಅದರದೇ ಆದಂಥ ವ್ಯವಸ್ಥೆಗಳಿರುತ್ತೆ. ಚಿಂತೆ ಮಾಡಬೇಡ, ಭಯಪಡಬೇಡ. ನಿಮ್ಮ ತಾಯಿ, ನಿನ್ನ ಸುತ್ತಮುತ್ತ ಪರಿಸರ ನಿನ್ನ ಒಂದಲ್ಲ ಒಂದು ಕಡೆ ಕೈ ಹಿಡಿದು ನಡೆಸುತ್ತೆ. ನಿನ್ನ ಸ್ವರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಇನ್ನೊಂದು 2 ತಿಂಗಳು 12 ದಿವಸ, ಕರೆಕ್ಟಾಗಿ ಇವತ್ತಿಗೆ 2 ತಿಂಗಳು 12 ದಿವಸ ನೀನು ಸ್ವಲ್ಪ ವೆಯ್ಟ್ ಮಾಡು. ನಿನ್ನ ಸುಂದರವಾದ ಬದುಕಿಗೆ ನಿನಗೊಂದು ಅದ್ಭುತವಾದಂತಹದ್ದು ಒಂದು ಚಿಂತನೆ ನಡೆಯುತ್ತೆ. ಈಗ ಪ್ರಯತ್ನದಲ್ಲಿದ್ದೀರಾ? ಏನ್ರಿ ಗುರುಜಿ? ಈಗ ಪ್ರಯತ್ನ ಮಾಡ್ತಾ ಇದ್ದೀರಾ? ವಿವಾಹದ ಪ್ರಯತ್ನ ನಡೀತಾ ಇದೆಯಮ್ಮ?
ಮಾಡ್ತೇನ್ರಿ, ಎಲ್ಲರಿಗೂ ಹೇಳಿ ಬಂದನ್ರಿ, ಫೋಟೋ ಕೊಟ್ಟನ್ರಿ, ಯಾರು ಬರ್ತಿಲ್ರಿ. ನೀವು ಬೇಕಾಗಿ ಅಂತಾನ ಬರ್ತಿಲ್ರಿ. ನನ್ಗೇನ್ರ ನೀವೇನು ಓದಿದಿರಮ್ಮ? ಏನ್ರಿ ಏನು ಓದಿದ್ಯಾ ತಾಯಿ ನೀನು? ನಾನ್ ಸೆಕೆಂಡ್ PUC ಓದೇನ್ರಿ. ದಾರಿ ಮಾಡ್ಕೊಂಡು ನಾನು ಮತ ಯಾವುದು ಅಂತ ಕೇಳಬಾರ್ದು, ಯಾಕೆಂದರೆ ಇಲ್ಲಿ ಹೆಣ್ಣು ಗಂಡು ಎರಡೇ ನನ್ನ ಮುಖ ಇರ್ತಕ್ಕಂಥ ನಾನು ನೋಡುವಂಥದ್ದು. ಆದರೂ ನೀನು ಅನ್ಯತಾ ಭಾವಿಸ್ಬೇಡ. ನೀವು ಯಾವ ಮತಕ್ಕೆ ಸೇರ್ತೀರಮ್ಮ? ನಾವು ಕುರುಬ ಜನಾಂಗದವ್ರಿ. ನಾವು ಹಾಲ್ ಮತ ರೀ ನಮ್ದು. ಹಾಲು ಮತದಲ್ಲಿ ತುಂಬ ಡಿಮ್ಯಾಂಡ್ ಇದೆಮ್ಮ. ಹೆಣ್ಣು ಮಕ್ಕಳಿಗಾಗಿ ಕಾತುರಿತಿದ್ದಾರೆ. ಸಾಕಷ್ಟು ಜನ ಹಾಲು ಮತದಲ್ಲಿ ಹುಟ್ಟಿರ್ತಕ್ಕಂಥ ಪುರುಷರು, ಯುವಕರು ನನ್ನ ಹತ್ರ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ನಮಗೊಂದು ಹೆಣ್ಣು ಸಿಗ್ತಿಲ್ಲ ಅಂತ ಹೇಳಿ. ಅದು ಟೈಮ್ ಅಷ್ಟೇನಮ್ಮ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂಥದ್ದೆಲ್ಲ ಅಚಾತುರ್ಯಗಳಾಗ್ತಿರುತ್ತೆ. ಇರಲಿ, ನೀನು ಭಯಪಡಬೇಡ ಅಮ್ಮ. ನಿನ್ನ ಸ್ವರತರಂಗ ಪ್ರಕಾರ ನೀನು ಒಳ್ಳೆ ಮನೆ ಸೇರುವಂಥ ಭಾಗ್ಯನೇ ಇದೆ, ಹೆದರಬೇಡ. ನೀನೊಂದು ಕೆಲಸ ಮಾಡು, ಬೀರಪ್ಪ ದೇವರಿಗೆ ಅಥವಾ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಒಂದು 11 ಸೋಮವಾರ ತಪ್ಪದಿರ 11 ಸೋಮವಾರ ಒಂಚೂರು ಉಪ್ಪು, ಮೊಸರು, ಬೆಲ್ಲ ಈ ಮೂರನ್ನು ಕೊಟ್ಟು ಪ್ರಾರ್ಥನೆ ಮಾಡು. ಬೀರಪ್ಪ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡು. ನಿಮ್ಮ ಮನೆ ದೇವರು? ಹಾಂ, ಇರಲಿ. ನಿಮ್ಮ ಮನೆ ದೇವ್ರನ್ನೂ ಪ್ರಾರ್ಥನೆ ಮಾಡು, ಬೀರಪ್ಪ ದೇವ್ರನ್ನೂ ಪ್ರಾರ್ಥನೆ ಮಾಡು. ಆದಷ್ಟು ಬೇಗ ನೀನು ಮತ್ತೊಂದು ಫೋನ್ ಕರೆ ಬರೋಷ್ಟರೊಳಗೆ ನನ್ನ ಮದುವೆ ಸೆಟ್ ಆಯಿತು ಅಂತಲೇ ಹೇಳಬೇಕು. ಆಗ್ಲಿಮ್ಮ, ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ವ್ಯವಹಾರಗಳಂತಕ್ಕಂಥದ್ದು, ತಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇವತ್ತಿದೆ. ಎಷ್ಟೇ ಆದರೂ ಗುರುವಾರ ಗುರು ರಾಯರ ವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ, ಧರ್ಮದ ಒಂದು ಆಚರಣೆ ನಡೆಸ್ತಕ್ಕಂಥ ವಾರ, ಜೊತೆಗೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮ ಬೆನ್ನ ಹಿಂದೆ ಇದ್ದರೇ ನಾವು ಹಾಕುವ ಹೆಜ್ಜೆಯಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಹಾಗಾಗಿ ಯಾರೊಬ್ಬರಾದರೂ ಸಹಿತ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಗುರುವಿಗೆ ತಲೆ ಬಗ್ಗಿಸಲೇಬೇಕು. ಯಾಕೆಂದರೆ ಗುರು ಎಂಬತಕ್ಕಂಥ ಪದದಲ್ಲೇ ಅಂತಹ ಅದ್ಭುತವಾದ ಅರ್ಥವಿದೆ. ಹಾಗಾಗಿ ಗುರುವಿನ ಮಾರ್ಗದರ್ಶನದೊಂದಿಗೆ ನಡೀತಕ್ಕಂಥ ಇವತ್ತಿನ ಈ ಶುಭ ದಿನ ನಿಮಗೆ ಸಾಕಷ್ಟು ಲಾಭವನ್ನು ತರತಕ್ಕಂಥದ್ದಿದೆ. ಅದರ ಮಧ್ಯದಲ್ಲಿ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. ಈ ಅಭಿಜಿನ್ ಲಗ್ನದಲ್ಲಿ ತಾವು ಇನ್ನೊಂದು ಹೆಜ್ಜೆ ಮುಂದೆ ಹಾಕಬೇಕು. ಅಭಿಜಿನ್ ಲಗ್ನದಲ್ಲಿ ಇವತ್ತಿನ ದಿವಸ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನೀರಿಡುವಂಥದ್ದು ನೋಡಿ. ಬೇಸಿಗೆ ಸಾಕಷ್ಟು ಆಗ್ತಾ ಇದೆ, ಬಿಸಿಲಿನ ಧಗೆ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಒಂದಷ್ಟು ಬಟ್ಲಲ್ಲಿ ನೀರಿಡ್ತಕ್ಕಂಥದ್ದು, ಮನೆ ಮೇಲಾಗಲಿ, ಮನೆ ಸುತ್ತಮುತ್ತಾಗಲಿ, ಗಿಡಮರಗಳ ಹತ್ರ ಆಗಲಿ ಒಂದಷ್ಟು ನೀರುಣಿಸುವಂತಹ ಕಾಯಕವನ್ನು ಯಾರು ಮಾಡಿದ್ರೂ ಶೀಘ್ರ ಫಲ ಅಂತಲೇ ಹೇಳ್ಬೋದು. ನಾವು ದೇವರಿಗೆ ಅರ್ಚನೆ, ಸಂಕಲ್ಪ, ಹೋಮ ಹವನಾದಿಗಳನ್ನು, ಯಜ್ಞ ಯಾಗಾದಿಗಳನ್ನು, ಜಪಗಳನ್ನು ನಾವು ಏನೇ ಮಾಡಿದ್ರೂ ಅದೊಂದು ಭಾಗ. ಆದರೆ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಮತ್ತು ಪ್ರಕೃತಿಯಲ್ಲಿ ವಾಸ ಮಾಡ್ತಕ್ಕಂಥ ಪಶುಪಕ್ಷಿ ಪ್ರಾಣಿಗಳ ಬಗ್ಗೆ ನಿಮ್ಮ ಒಂದಷ್ಟು ಕಾಳಜಿ ಇಟ್ಕೊಂಡ್ರೆ ಅದು ಒಂದು ದೊಡ್ಡ ಮಹಾಯಜ್ಞ ಅಂತಲೇ ಹೇಳ್ಬೋದು. ಅಂತಹ ಯಜ್ಞವನ್ನು ಇವತ್ತು ತಾವು ಆಚರಣೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ಇದೆ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಗುರುಗಳ ಮಾರ್ಗದರ್ಶನದಿಂದ ನೀವೇನು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವೊಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ಗುರು ಶನೈಶ್ಚರರನ್ನು ಸಹಿತ ತಾವು ಪ್ರಾರ್ಥನೆ ಮಾಡಿ. ಗುರು ಶನೈಶ್ಚರರ ಆಲಯಕ್ಕೆ ಬಂದು ಅಲ್ಲಿ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವಿದೆ. ಇವತ್ತು ಸಾಧ್ಯವಾದರೆ ಮಕರ ಲಗ್ನದಲ್ಲಿರ್ತಕ್ಕಂಥವರು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ನೋಡಿ, ಆ ವೃಕ್ಷದ ಮುಂದೆ ನಿಂತು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ. ಶ್ರೀ ಗುರು ಶನೈಶ್ಚರರನ್ನು ಅಲ್ಲಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ, ಶನೈಶ್ಚರನ ಅನುಗ್ರಹಕ್ಕೂ ತಾವು ಪಾತ್ರರಾಗ್ತೀರಿ. ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಮಕರ ರಾಶಿಯವರಿಗಿದೆ. ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಪ್ರಯಾಣವನ್ನು ಮಾಡುವಾಗ ನೀವೇ ವೆಹಿಕಲ್ ಡ್ರೈವ್ ಮಾಡೋದಾದರೂ ಸಾಧ್ಯವಾದಷ್ಟು ಹುಷಾರಾಗಿರಿ. ಯಾಕೆಂದರೆ ಎಲ್ಲ ಸಮಯ ಎಲ್ಲ ಕಾಲ ನಮ್ಮದೇ ಆಗೋದಿಲ್ಲ. ನಮ್ಮ ಗ್ರಹಗತಿಗಳು ಎಷ್ಟೇ ಪರವಾಗಿಲ್ಲ ಅಂದರೆ ಮತ್ತೊಂದು ಗ್ರಹದ ದೃಷ್ಟಿಕೋನ ಸಮಂಜಸವಾದಲ್ಲದ್ರಿಂದ ಅಲ್ಲಿ ತೊಂದರೆಗಳಾಗುತ್ತೆ, ಅಲ್ಲಿ ಸಮಸ್ಯೆಯನ್ನು ಹೆದರಿಸಬೇಕಾಗತ್ತೆ, ಸ್ವಲ್ಪ ಜೋಪಾನನೂ ಇರಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಸರಿತಿದ್ಕೊಳ್ಬೇಕು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಳ್ಬೇಕು. ಗುರುಗಳ ಪ್ರಾರ್ಥನೆ ಮಾಡಬೇಕು. ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದ ಜೀವನ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ. ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಿರ್ತಕ್ಕಂಥವರು ಸಿಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಮ್ಮ ಮನಸ್ಸಲ್ಲಿ ಕೆಲವು ಸತಿ ಏನಾಗುತ್ತೆ, ನಮ್ಮದೊಂದು ಚೌಕಟ್ಟು ಹಾಕ್ಕೊಂಡು ಇಂಥದ್ದೇ ಕೆಲಸ, ಇಷ್ಟೇ ಸ್ಯಾಲ್ರಿ, ಹೀಗೇ ಬದುಕಬೇಕು ಅಂತ ಚಿಂತನೆ ಮಾಡ್ತೀವಿ. ಹಾಗೆ ಚಿಂತನೆ ಮಾಡಿದ ಸಮಯವನ್ನು ವೃತಃ ವೇಸ್ಟ್ ಮಾಡೋದಕ್ಕಿಂತ ನಾಳೆ ನಿಮಗಂಥ ಕೆಲಸ ಸಿಗುತ್ತೆ. ಆದರೆ ಇವತ್ತು ಸಿಕ್ಕ ಕೆಲಸ ಮಾಡುವಂಥ ಮನಸ್ಸು ನಿಮ್ಮದಾಗಬೇಕು. ಯಾವುದೇ ಒಂದು ಕೆಲಸ ನಿಮ್ಮದಾಗಿದ್ದರೂ ಆ ಕೆಲಸಕ್ಕೆ ಗೌರವಿಸಿ, ಆ ಕೆಲಸಕ್ಕೊಂದು ಸ್ಥಾನಮಾನವನ್ನು ಕಲ್ಪಿಸಿ ನೀವು ಅದರಲ್ಲಿ ಉದ್ಯೋಗ ಮಾಡಿದ್ರೆ ಸಾಕಷ್ಟು ಲಾಭವಿದೆ. ಅದರಲ್ಲೂ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ, ಪ್ರಸ್ತುತ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ ಇನ್ನೊಂದು ಸ್ವಲ್ಪ ದಿವಸ ಈ ಕಷ್ಟಗಳಂತಕ್ಕಂಥದ್ದಿದೆ. ಅದಾದ ನಂತರ ಆಟೋಮೆಟಿಕ್ಕಾಗಿ ಬದಲಾವಣೆ ಆಗುತ್ತೆ. ಆದರೆ ಹುಣ್ಣಿಮೆಯ ಪರ್ವಕಾಲಗಳಿದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ದೇವಿಯ ಉಪಾಸನೆ ಮಾಡಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ತಾಯಿ ಲಲಿತಾ ಬಾಲಾತ್ರಿಪುರ ಸುಂದರಿ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ದೇವಿಯ ಒಂದು ಆರಾಧನೆ ನಡೆಸೋದ್ರಿಂದ, ಪೂಜಾನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡೋದ್ರಿಂದ, 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಸಾಕಷ್ಟು ಅದೃಷ್ಟದ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಮಾಡುವಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗ ಕ್ಷೇತ್ರದಲ್ಲಿ ಯಾವ ರಂಗದಲ್ಲಿದ್ದರೂ ನಿಮಗೆ ನಿಮ್ಮದೇ ಆದಂತಹ ಒಂದಷ್ಟು ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಮನಸ್ತಾಪಗಳನ್ನು ದೂರ ಮಾಡ್ಕೋಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ಮನೆ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಮನೆ ದೇವರ ಅನುಗ್ರಹದಿಂದ ಸಾಕಷ್ಟು ಲಾಭವಿದೆ. ಆದರೆ ನೀವು ಮಾಡುವಂಥ ಕಾಯಕ 4 ಜನ ಮೆಚ್ಚುವಂಥ ರೀತಿ ಇರಬೇಕು. ನಿಮ್ಮ ಮನಸ್ಸಿಗೆ ನಿಮಗೆ ಸರಿ ಅನಿಸ್ಬೋದು, ಆದರೆ ಹೊರಪ್ರಪಂಚಕ್ಕೆ ಅದು ಬಹಳ ಕಷ್ಟ ಅನಿಸುತ್ತೆ. ಆ ಹೊರಪ್ರಪಂಚವನ್ನು ನೀವು ಅರ್ಥ ಮಾಡ್ಕೊಂಡು ಬದುಕಿದ್ದೆ ಆದರೆ ಇವತ್ತು ಖಂಡಿತ ನಿಮಗೆ ಲಾಭ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಾನು ಶಿವಮೊಗ್ಗದಿಂದ ಹೊಳವನೂರು ಅಂತ ಸರ್. ಸಂತೋಷ ಸರ್. ತಮ್ಮ ಹೆಸರು? ನನ್ನ ಹೆಸರು KR ವೈಕುಂಠ ಗೀತಾದಾಸ್ ಅಂತ. ಸಂತೋಷ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ, ನಮಸ್ಕಾರ ಗುರುಗಳೇ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹೇಳಿ. ಏನಿಲ್ಲ ಸರ್, ನಾನು ASI ಆಗಿ ರಿಟೈರ್ಡ್ ಆದೆ. ನಮ್ದು ಸ್ವಂತ ಊರು ಹೊಳವನೂರು ಸರ್. ಇಲ್ಲಿ ಶಿವಮೊಗ್ಗ ತಾಲೂಕು, ಅಲ್ಲ ಭದ್ರಾವತಿ ತಾಲೂಕು, ಶಿವಮೊಗ್ಗ. ಹಾಂ ಹಾಂ. ಈಗ ಮಗನಿಗೂ ಮದುವೆ ಮಾಡಿದ್ದೀನಿ. ಮಗನಿಗೂ ಮಾಡಿದ್ದೀನಿ. ಆದರೆ ನಾನು ಸೊಸೆ ತಗೊಂಡಿದ್ದೀನಿ. ಅವಳ ಹೆಸರು ವೀಣಾ ಅಂತ. ಇದೊಂದು 7 ವರ್ಷ ಆಯ್ತಲ್ಲ, 7 ವರ್ಷ ಆಯ್ತು ಮದುವೆ ಆಗಿ ಸರ್. ಹಾಂ ಹಾಂ. ನವಂಬರಿಗೆ 7 ವರ್ಷ ಆಯ್ತು. ಯಾಕೋ ಅದು ಸ್ವಲ್ಪ ಈ ಥರ ಇದೆ. ಅಂದರೆ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆಯಾ? ಹ್ಞೂ ಸರ್, ಆಗ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ. ಏನು ಮಾಡಿದ್ರು ಒಂದು ಸ್ವಲ್ಪ ಅವಳು ಮಾಡಿದ್ದೆ, ಅವಳು ಮಾಡಿದ್ದು. ಸರ್, ಅವ್ರಿಗೆ ನನ್ನ ಮಗನ ಹೆಸರು KV ಪ್ರತಾಪ್ ಅಂತ. ಹಾಂ ಹಾಂ. ಇದ್ರಲ್ಲೂ ಸ್ವಲ್ಪ ಹೊಂದಾಣಿಕೆ ಬರ್ತಾ ಇಲ್ಲ. ಮನೆ ಬಿಟ್ಟು ಅವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ, ಭದ್ರಾವತಿಗೆ ಹೋಗಿದ್ದಾರೆ ಸರ್. ಹಾಂ ಹಾಂ. ಬಟ್ ಅವರು ಇಲ್ಲಿ ದಂಪತಿಗಳವರು ಒಟ್ಟಾಗಿದ್ದಾರಾ? ಚೆನ್ನಾಗಿದ್ದಾರಾ? ದಂಪತಿಗಳು ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಸರ್. ಚೆನ್ನಾಗಿದ್ದಾರೆ ಅಂತ ನಮ್ಮ ಎದುರಿಗೆ ಸಾಧಾರಣ ಇದ್ದೀನಿ ಅಂತಾನೆ. ನಮ್ಮ ಎದುರಿಗೆ ಸಾಧಾರಣ ಚೆನ್ನಾಗಿದ್ದೀನಿ ಅಂತಾನೆ. ಮತ್ತೆ ಏನ್ ಹಿಡಿದು ಅರ್ಥ ಮಾಡ್ಕೊಳಲ್ಲ, ಸ್ವಲ್ಪ ಆಕ್ಟಿವ್ನೆಸ್ ಇಲ್ಲ. ಅವ್ರ ನಕ್ಷತ್ರ ಏನು ಮಗಂದು? ಮಗ ಪ್ರತಾಪ್ ಸರ್, ಅವನು KV ಪ್ರತಾಪ್ ಅಂತ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಹಾಂ ಹಾಂ. ನಕ್ಷತ್ರ ಪೂರ್ವಭಾದ ನಕ್ಷತ್ರ. ಪೂರ್ವಷಾಢ ನಕ್ಷತ್ರ ಇರ್ಬೇಕು. ಪೂರ್ವಾಷಾಢ ನಕ್ಷತ್ರ, ಮಕರ ರಾಶಿ. ಮಕರ ರಾಶಿ ಅಲ್ಲ, ಕನ್ಯಾ ರಾಶಿ ಸರ್ ಅವನು, ಪ್ರತಾಪ್ KV. ಜನ್ಮ ನಕ್ಷತ್ರ ತಾವು ಬೇರೆ ಹೇಳ್ತಿದ್ದೀರಿ. ಸೊಸೆ ನಕ್ಷತ್ರ ಏನು? ಸೊಸೆ ಇದೆ ಸರ್. ಯಾವುದು? ಈಗ ವಿಶಾಖ. ತುಲಾರಾಶಿ. ಋಷಭ ರಾಶಿ ಸರ್ ಅವ್ರದ್ದು. ಅಲ್ಲ, ಲಗ್ನ ಋಷಭ. ಗೊತ್ತಿಲ್ಲ ಗುರುಗಳೇ. ಗೊತ್ತಿಲ್ಲ, ಯಾಕೆಂದರೆ ಅಲ್ಲಿಗೂ ಇಲ್ಲಿಗೂ ಸಂಬಂಧ ಇಲ್ಲ. ತುಲಾರಾಶಿಗೂ ಋಷಭ ರಾಶಿಗೂ, ಋಷಭ ಅಂದರೆ 2ನೇ ಮನೆ ರಾಶಿ ಆಗುತ್ತೆ. ತುಲಾರಾಶಿ ಅಂದರೆ ಆ ಕಡೆ ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ಇರಲಿ, ಈಗ ಇಬ್ಬರ ಸ್ವರವೂ ಇಲ್ಲ. ಆದರೂ
ನಿಮ್ಮ ಮನಸ್ಥಿತಿಯಿಂದ ಅವರಿಬ್ಬರು ಅನ್ಯೋನ್ಯತೆ ಆಗಿರಬೇಕು, ಚೆನ್ನಾಗಿರಬೇಕು ಎಂಬತಕ್ಕಂಥದ್ದು ನಿಮ್ಮ ಚಿಂತನೆ. ಹೌದು ಗುರುಗಳೇ. ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ಅವರ ದಾಂಪತ್ಯ ಜೀವನ ಚೆನ್ನಾಗಿರಲಿ, ಹ್ಯಾಪಿಯಾಗಿರಲಿ, ಸಂತೋಷವಾಗಿರಲಿ, ಅವರ ಬದುಕು ಚೆನ್ನಾಗಿರಲಿಕ್ಕೋಸ್ಕರ ಒಂದು ಸಾಧ್ಯವಾದರೆ ಇವತ್ತು ಮತ್ತು ನಾಳೆಗೆ ನಾನು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಹುಣ್ಣಿಮೆ ಅನುಷ್ಠಾನವನ್ನು ಹೇಳ್ತಾ ಇದ್ದೇನೆ. ಈ ಹುಣ್ಣಿಮೆ ಅನುಷ್ಠಾನವನ್ನು ಸಾಧ್ಯವಾದಷ್ಟು ಅದನ್ನು ಆಚರಣೆ ಮಾಡೋದು ತುಂಬ ಶ್ರೇಯಸ್ಕರ. ಈ ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲ ಇರ್ತಲ್ಲ, ಆ ಚಂಚಲತೆಯನ್ನು ದೂರ ಮಾಡೋದೇ ಈ ತಂತ್ರಸಾರದ ಕೆಲಸ. ಸಾಧ್ಯವಾದರೆ ಈ ಹುಣ್ಣಿಮೆಯ ಅನುಷ್ಠಾನವನ್ನು ಅವರು ಮಾಡಲಿಕ್ಕೆ ಒಂಚೂರು ಅನುಕೂಲ ಆದರೆ ಮಗನಿಗೂ ಸೊಸೆಗೂ ಒಂದು ಮಾತು, ಕಿವಿ ಮಾತು ಹೇಳಿ ಇದೊಂದು ಮಾಡಿ, ಇದರಿಂದ ಅನುಕೂಲ ಆಗ್ಬೋದು. ನಾನು ನಿನ್ನೆ ಪತ್ರ ಎಲ್ಲ ಬರ್ಕೊಂಡಿದ್ದೀನಿ ಗುರುಗಳೇ. ಬರ್ಕೊಂಡಿದ್ದೀರಾ? ಹಾಂ ಹಾಂ, ನಮ್ಮ ಮನೆಯವ್ರು ಮಾತಾಡ್ತಾರೆ, ಕೊಡಿ ಕೊಡಿ ಕೊಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಓ ನಮಸ್ತೆ ಗುರುಜಿ. ಮಗುಗೆ ಮದುವೆ ಮಾಡಿದ್ದೀವಿ. ಡೈಲಿ ಒಂದ್ ದಿವಸ ಬಿಡಲ್ಲ ನಿಮ್ಮ ಮತ್ತೆ ಸಿಕ್ಕಿರೋದೇ ನಮ್ಮ ಪುಣ್ಯ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ, ಚಿಂತೆ ಮಾಡಬೇಡಿ. ಈ ತಂತ್ರಸಾರವನ್ನು ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ಏನು ಇದ್ ಮಾಡಂಗಿಲ್ಲ. ಅವನು ಪಾಲಿಸ್ ಡಿಪಾರ್ಟ್ಮೆಂಟ್ ನಾಗೆ ಗಾರ್ಡ್ ಆಗಿದ್ದಾನೆ. ಮದುವೆ ಮಾಡಿದೀವಿ, ಏನು ತಲೆಗೆ ಏನು ಇದ್ ಮಾಡ್ಕೊಂತ ಇಲ್ಲ, ಏನಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರ್ಸಿದೀವಿ, ಬಟ್ರೆ ಅವಳಿಗೆ ಯಾರು ಹೇಳಿದ್ದೀನು ಇದ್ ಮಾಡ್ಕೊಂತ ಇಲ್ಲ. ಹಾ, ಏನು ಅಂತ ಗೊತ್ತಿಲ್ಲ. ಆಕೆ ಹೆಸರು ವೀಣಾ, ಋಷಭ ರಾಶಿ ಅವಳದುವ. ಇಲ್ಲ, ಆಗುತ್ತೆ, ಚಿಂತೆ ಮಾಡಬೇಡಿ. ಅವರಿಬ್ಬರ ಅನ್ಯೋನ್ಯತೆ ಬರುತ್ತೆ. ಸಾಧ್ಯವಾದರೆ ಈ ಹುಣ್ಣಿಮೆ ಅನುಷ್ಠಾನವನ್ನು ಮಾಡಿಸಿ ಅವ್ರ ಕೈಯಲ್ಲಿ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಇದಾದಮೇಲೆ ಮುಂದಿನ ದಿನಗಳಲ್ಲಿ ಇಬ್ಬರದು ಫೋಟೋ ಒಂದು ಕಳಿಸ್ಕೊಡಿ, ಕಣ್ಣಿನ ರೇಖೆನ. ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅನುಷ್ಠಾನ ಏನಾದ್ರು ಬೇಕಾ, ಏನಾದ್ರು ಮಾಡಿ ಸರಿ ಹೋಗ್ಬೋದಾ, ಅದು ನಾನು ಚಿಂತನೆ ಮಾಡಿ ಕಳಿಸ್ತೇನೆ. ಒಳ್ಳೆಯದಾಗಲಿ ತಾಯಿ. ಇವತ್ತು ಶಿರಡಿ ಗ್ರಾಮ ಎಲ್ಲಿ ನೋಡಿದ್ರು, ಯಾವ ಕ್ಷಣದಲ್ಲಿ ನೋಡಿದ್ರು, ಯಾವಾಗ ನೋಡಿದ್ರು ಸಹಿತ ಬಾಬಾರವರ ಕೀರ್ತನೆಗಳು, ಬಾಬಾರವರ ಆರಾಧನೆ ನಡೆಯುತ್ತೆ. ಆದರೆ ಅಂದು ಬಾಬಾ ಶಿರಡಿಗೆ ಬಂದಾಗ ಮೊದಲು ಬಾಬಾ ಬಂದು ನಿಂತಂಥದ್ದು ಮಾನ್ಸಾಪತಿಯ ಈ ಸಾನ್ನಿಧ್ಯ, ಅಂದರೆ ಖಂಡೋಬಾ ಸಾನ್ನಿಧ್ಯ. ಖಂಡೋಬಾ ಸಾನ್ನಿಧ್ಯಕ್ಕೆ ಬಂದಾಗ ಆವೋ ಸಾಯಿ ಎಂಬತಕ್ಕಂತಹ ಧ್ವನಿ ಇತ್ತಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅಂದು ಆವೋ ಸಾಯಿ ಎಂಬತಕ್ಕಂತಹ ಆ ಪದ ಸಾಯಿಬಾಬಾರವರಿಗೆ ಅದು ಹಾಗೇ ಮುಂದುವರಿಯಿತು. ಹಾಗೆ ಶಿರಡಿಗೆ ಬಂದಂಥ ಬಾಬಾರವರನ್ನು ಆವೋ ಸಾಯಿ ಎಂಬತಕ್ಕಂತಹ ಆ ಪದದಿಂದ ಇಲ್ಲಿ ಕರೆದಂಥದ್ದು ಮಾನ್ಸಾಪತಿಯವರು. ಮಾನ್ಸಾಪತಿಯವರು ಇರ್ತಕ್ಕಂಥ ಸಾನ್ನಿಧ್ಯ, ಅವರು ನೆಲೆ ನಿಂತಂಥ ಸಾನ್ನಿಧ್ಯ. ಅಂದು ಮಾನಸಾಪತಿಯವರು ಬಾಬಾರೊಟ್ಟಿಗೆ ಇದ್ದು ಬಾಬಾರವರ ಸಂಪೂರ್ಣವಾದಂತಹ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಪ್ರತಿನಿತ್ಯ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಲ್ಲಿದ್ದಂಥ ಅವರು ಮಾನ್ಸಾಪತಿಯವರ ಅವರ ಪರಿವಾರ, ಅವರ ವಂಶಕರು ಇವತ್ತಿಗೂ ಸಹಿತ ಇಲ್ಲಿದ್ದಾರೆ. ಹಾಗೆ ನಿತ್ಯ ನಿರಂತರವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇವರು ಸಹಿತ ಬಾಬಾರವರ ಸಾನ್ನಿಧ್ಯದಲ್ಲಿ ಆಗಿಂದಾಗಲೇ ಹೋಗಿ ಒಂದಷ್ಟು ಸೇವೆ ಮಾಡೋದಕ್ಕೆ ಒಂದು ಅಧಿಕಾರವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಹಿಂದೆ ಇವರ ಮುತ್ತಾತನ ಕಾಲದವರು, ಮುತ್ತಾತ 3ನೇ ತಲೆನ 4th, 4ನೇ ತಲೆಮಾರು ಮಾನಸಾಪತಿಯವರು. ಈಗ ಇರ್ತಕ್ಕಂಥವ್ರು ಇವರು 4ನೇ ಜನರೇಷನ್ ಇದೆ. ಆದರೂ ಇವ್ರಿಗೂ ಸಹಿತ ಬಾಬಾರವರ ಸಾನ್ನಿಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವೇ ಸರಿ. ಹಾಗೆ ಬಾಬಾರವರ ಪಾದಿಕೆಗಳು ಇಲ್ಲಿ ನಾವು ನೋಡಬಹುದು. ಹಾಗೆ ಮಾನ್ಸಾಪತಿ ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು, ಭಕ್ತರು ಸಹಿತ ಈ ಒಂದು ಖಂಡೋಬಾ ಸಾನ್ನಿಧ್ಯಕ್ಕೆ ಬಂದು, ಮಾನ್ಸಾಪತಿಯವರ ಸಾನ್ನಿಧ್ಯಕ್ಕೆ ಬಂದು ಗುರುಗಳನ್ನು ದರ್ಶನ ಮಾಡತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ತಾವು ನೋಡ್ತಿರ್ತಕ್ಕಂಥ ಈ ಪಾದಿಕೆಗಳು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅವರ ಪಾದಕಮಲಗಳಲ್ಲಿದ್ದಂಥದ್ದು. ಬಾಬಾರವರ ಪಾದಿಕೆಗಳನ್ನು ತಾವು ದರ್ಶನ ಮಾಡ್ತಿದ್ದೀವಿ. ಬಾಬಾರವರ ದರ್ಶನ ಅದು ಬಹಳ ವಿಶೇಷ. ಬಾಬಾರವರು ಉಡ್ತಾ ಇದ್ದಂತಹ ವಸ್ತ್ರಗಳು, ಆ ಉಡುಗೆ ತೊಡುಗೆಗಳನ್ನು ನೋಡಿ ಆನಂದಿಸಬಹುದು. ಹಾಗೆ ಪಾದಿಕೆಗಳ ದರ್ಶನ ಅಂತಕ್ಕಂಥದ್ದು ಹಿಂದೆ ಒಂದು ಸತಿ ನಮ್ಮ ವಾಸ್ತುಗೃಹಕ್ಕೂ ಇಲ್ಲಿಂದ ಪಾದಿಕೆಗಳು ಬಂದಿತ್ತು ಪೂಜಾನುಷ್ಠಾನಕ್ಕೆ. ಅದೇ ತರಹ ಇವತ್ತು ಅದೃಷ್ಟ ಇಲ್ಲಿರ್ತಕ್ಕಂಥ ಅವರ ಮರಿಮೊಮ್ಮಗ ಅವರ ವಶದಲ್ಲಿದ್ದಂತಹದ್ದು. ಯಾಕೆಂದರೆ ಬಾಬಾರವರಿಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪ್ರೀತಿಯ ಸ್ಥಳ ಅಂದರೆ ಖಂಡೋಬಾ ಮಂದಿರ. ಖಂಡೋಬಾ ಮಂದಿರದಲ್ಲಿ ಇದ್ದಂತಹದ್ದು ಇಲ್ಲಿನ ಮಾನಸಾಪತಿಯವರು. ಮಾನಸಾಪತಿಯ 4ನೇ ಜನರೇಷನ್ ಇರ್ತಕ್ಕಂಥದ್ದು ಅವರಿಗೂ ಸಹಿತ ಒಂದು ಕೊಡುಗೆಯಾಗಿ ಅಂದು ಬಾಬಾರವರು ಧರಿಸ್ತಾ ಇದ್ದಂತಹ ಈ ಪಾದಿಕೆಗಳನ್ನು ಈ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಬಾಬಾರವರು ಧರಿಸ್ತಾ ಇದ್ದಂತಹ ಈ ಪಾದಿಕೆಗಳನ್ನು ಈ ಕುಟುಂಬಕ್ಕೆ ಕೊಟ್ಟು
ಇವತ್ತು ನಿತ್ಯವೂ ಸಹಿತ ಅನುಷ್ಠಾನ ಮಾಡಲಿಕ್ಕಾಗಿ ಈ ಪಾದುಕೆಗಳು ಇಲ್ಲೇ ಇದೆ. ಹಾಗೆ ನಮ್ಮ ಅದೃಷ್ಟ, ನಮ್ಮ ಪೂರ್ವಜನದ ಪುಣ್ಯ, ಇವತ್ತು ನಾವು ಶಿರಡಿಗೆ ಬಂದ್ವಿ, ಬಾಬಾರವರ ದರ್ಶನ ಮಾಡಿದ್ವಿ. ದರ್ಶನ ಆದ ನಂತರ ಬಾಬಾರವರ ವಸ್ತ್ರಗಳನ್ನು ಜೊತೆಗೆ ಬಾಬಾರವರ ಉಡುಗೆ ತೊಡುಗೆಗಳನ್ನು ಕಣ್ತುಂಬಿಸ್ಕೊಂಡ್ವಿ. ಆದರೆ ಪಾದುಕೆಗಳ ದರ್ಶನ ಆಗಿಲ್ವಲ್ಲ ಅಂತ ಮನಸ್ಸಲ್ಲಿ ನೋವಿತ್ತು. ಆದರೆ ಖಂಡೋಬಾ ಮಂದಿರಕ್ಕೆ ಬಂದು ಮಾಂಸಾಪತಿಯವರ ಹತ್ರ ಇಲ್ಲಿ ನಿಂತು ಪ್ರಾರ್ಥನೆ ಮಾಡಿದಾಗ ಈ ಪಾದುಕೆಗಳು ಇವತ್ತಿಲ್ಲೇ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಈ ಪಾದುಕೆಗಳನ್ನು ತಾವು ದರ್ಶನ ಮಾಡ್ತಿದ್ದೀರಿ. ಇದು ಜನ್ಮ ಜನ್ಮದಲ್ಲಿರ್ತಕ್ಕಂಥ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ಎಲ್ಲರಿಗೂ ದೂರ ಆಗಲಿ, ಗುರುವಿನ ಅನುಗ್ರಹ ಸಿಗಲಿ. ಅದರಲ್ಲೂ ಬಾಬಾರವರ ಈ ಪಾದುಕೆಗಳನ್ನು ನೋಡೋದೇ ಒಂದು ಭಾಗ್ಯ. ಬಾಬಾ ಸಾಯಿನಾಥ. ಬಾಬಾರವರಲ್ಲಿ ಒಂದು ಮಾತೃಗುಣ ಇತ್ತು, ಆ ಮಾತೃ ವಾತ್ಸಲ್ಯ ಇತ್ತು. ಎಲ್ಲರನ್ನೂ ದೂರ ಮಾಡಿದ್ರು ಬಾಬಾರವರು ಕೈ ಹಿಡಿತಾಯಿದ್ರು. ಅಂತಹದ್ರಲ್ಲಿ ಬಾಬಾರವರು ಪಾದಗಳನ್ನು ತೊಳೆದು ಪಾದದಲ್ಲಿರ್ತಕ್ಕಂತಹ ಆ ಗಾಯವನ್ನು, ಹಾಗೆ ಕುಷ್ಠ ಎಂಬತಕ್ಕಂತಹ ವ್ಯಕ್ತಿಯನ್ನು, ಕುಷ್ಠರೋಗ ಬಂದ ಮೇಲೆ ಯಾರೂ ಹತ್ತಿರ ಸೇರಿಸಲ್ಲ, ಅಂತಹ ವ್ಯಕ್ತಿಯನ್ನು ಕರೆದು ಜೊತೆಗೆ ಮೈಯೆಲ್ಲ ಗಾಯಗಳಾಗಿರ್ತಕ್ಕಂಥವ್ರನ್ನ ಕರೆದು ಶುಶ್ರೂಷ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಅವರ ವೈದ್ಯವನ್ನು ನಡೆಸಿ ಅವ್ರನ್ನೂ ಸಹಿತ ಒಬ್ಬ ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಅವ್ರನ್ನೂ ಸಹಿತ ಗುಣಪಡಿಸುವಂಥ ಕಾಯಕದಲ್ಲಿ ಬಾಬಾರನ್ನು ನೋಡ್ತಾ ಇದ್ದೀವಿ ನಾವು. ಬಾಬಾರವರ ಈ ಫೋಟೋ, ಈ ಚಿತ್ರ ನೋಡಿದ್ರೆ ಬಹುಶಃ ಬಾಬಾರವರು ಹೀಗೆಲ್ಲ ಮಾಡಿದ್ರ ಅಂತ ನಿಮ್ಗೆ ಅನ್ನಿಸ್ಬೋದು. ಬಾಬಾರವರ ಚರಿತ್ರೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಬಾಬಾರವರು ಯಾರೊಬ್ಬರನ್ನೂ ಕಡೆಗಣಿಸಿಲ್ಲ, ಎಲ್ಲರೂ ಸಹಿತ ತನ್ನ ಹೃದಯಕ್ಕೆ ಹತ್ತಿರಕ್ಕೆ ತಗೊಂಡಿದ್ದಾರೆ, ಎಲ್ಲರ ಸೇವೆಯಲ್ಲೂ ಸಹಿತ ನಿರತರಾಗಿದ್ದಾರೆ. ಎಂತಹ ರೋಗ ರುಜಿನಗಳು ಬಂದರೂ ಬಾಬಾರವರು ಅವರಿಗೆ ಹತ್ತಿರದಲ್ಲಿ ನಿಂತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳಿದೆ. ಹಾಗೆ ಬಾಬಾರವರ ಈ ಸಾನ್ನಿಧ್ಯ ಶಿರಡಿ ಗ್ರಾಮ, ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಮಾತೃ ತಾಯಿಯನ್ನು ನೋಡಿದಷ್ಟೇ ಆನಂದ ಪಡ್ತಾರೆ. ಬರ್ತಕ್ಕಂಥ ಪ್ರತಿಯೊಬ್ಬರು ಬಾಬಾರವರ ಪಾದ ಸೇವೆ ನಡೆಸ್ತಾರೆ. बोलो भगवान शिरडी सद्गुरु साईनाथ महाराज की जय।
ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ಅರ್ಥಪೂರ್ಣವಾದಂಥ ವೈಭವಪೂರಿತವಾದಂಥ ಅನುಷ್ಠಾನ ನಡೀತಾ ಇದೆ. ಈ ಅನುಷ್ಠಾನ ಆದರೂ ಶಾಸ್ತ್ರಬದ್ಧವಾಗಿ ಪೌರ್ಣಮಿಯಂದು ಶುಭ ಸಂಧ್ಯಾಕಾಲ ಚಂದ್ರ ಈಗಲೋ ಆಗಲೋ ಆಗಮಿಸ್ತಾನೆ. ಚಂದ್ರ ತಂಪನ್ನು ಕೊಡ್ತಾನೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಇವತ್ತಿಲ್ಲಿ ನಡೀತಾ ಇದೆ. ಇಂತಹ ವೈಭವಪೂರಿತವಾದಂಥ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯದಿಂದ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು ಆಗಮಿಸಿದ್ದಾರೆ. ಎಲ್ಲ ಭಕ್ತರ ಸಮ್ಮುಖದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮೂಲ ಸಾನ್ನಿಧ್ಯದಲ್ಲಿ ಏನೆಲ್ಲ ಪೂಜಾ ವೈಶಿಷ್ಟ್ಯತೆಗಳು ನಡೀತೋ ಅಷ್ಟೂ ವಿಶೇಷವಾದಂಥ ಪೂಜಾನುಷ್ಠಾನ ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಇದು ಪ್ರಸ್ತುತ ಒಂದು ಪ್ರೈವೇಟ್ ಆಗಿರ್ತಕ್ಕಂಥದ್ದೋ ಅಥವಾ ಇನ್ನೊಂದು ನಾವೊಂದು ಲಾಡ್ಜೋ ಅಥವಾ ಒಂದು ವಸತಿ ಗೃಹವೋ ಅದು ಹೇಗಿದೆ ಅಂತಕ್ಕಂಥದ್ದನ್ನು ತಾವಿಲ್ಲಿ ಬಂದು ನೋಡಿದಾಗಷ್ಟೇ ಗೊತ್ತಾಗುತ್ತೆ. ಸಾಕಷ್ಟು ವಸತಿ ಗೃಹಗಳಲ್ಲಿ ವಾಸ್ತವ್ಯವನ್ನು ಹುಡ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ವಸತಿ ಗೃಹ ಇದೆಯಲ್ಲ, ಇದು ನಿಜಕ್ಕೂ ವಸತಿ ಗೃಹವೋ ಅಥವಾ ಸ್ವಗೃಹವೋ ಅಥವಾ ದೇವರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದೇವಸ್ಥಾನದ ಅರಮನೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ದೇವರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪೂಜಾ ವೈಖರಿಗಳು ಮತ್ತು ಅಲ್ಲಿಡ್ತಕ್ಕಂಥ ಅಭಿಷೇಕ ಪೂಜೆ, ಅಲ್ಲಿ ಪೂಜೆ ಮಾಡ್ತಕ್ಕಂಥ ಸಂಸ್ಥಾನದ ಅರ್ಚಕರು ಸಹಿತ ಇಲ್ಲಿದ್ದಾರೆ. ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯ, ನವಗ್ರಹ ಆರಾಧನೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಮಹಾಯಜ್ಞ, ಜೊತೆಗೆ ವಿಶೇಷವಾಗಿ ದ್ವಾರಕಾಮೈಯಲ್ಲಿ ಬಾಬಾರವರು ಹೇಗೆ ಕೂತಿದ್ದಾರೋ, ಹೇಗೆ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಾ ಇದ್ದಾರೋ, ಅವರು ಹರಿಸಿ ಆಶೀರ್ವಾದ ಮಾಡ್ತಕ್ಕಂಥ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಚೈತನ್ಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಗವಂತನಾದಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಶುಭವಾಗಲಿ. ಬನ್ನಿ. राधे राधे कृष्णा हरे साई राम, ओम साई राम, ओम साई श्याम. राधे राधे कृष्णा हरे साई राम, ओम साई राम, ओम साई श्याम. राधे राधे कृष्णा हरे साई राम, ओम साई राम, ओम साई श्याम. राधे राधे कृष्णा हरे साई राम, ओम साई राम, ओम साई श्याम. राधे राधे कृष्णा हरे साई राम, ओम साई राम, ओम साई श्याम. राधे राधे कृष्णा हरे साई राम, ओम साई राम, ओम साई श्याम. राधे राधे कृष्णा हरे साई राम, ओम साई राम, ओम साई श्याम. राधे राधे कृष्णा हरे साई राम. वास करे तो चारों ही धाम, पतित पावन है तेरो नाम. ओम साई राम, ओम साई श्याम. राधे राधे कृष्णा हरे साई राम, ओम साई राम, ओम साई श्याम.
राधे राधे कृष्णा हरे साई राम। ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಗೋತ್ರ, ನಮ್ಮ ಹೆಸರು, ನಮ್ಮ ನಕ್ಷತ್ರ, ನಮ್ಮ ಕುಟುಂಬ, ನಮ್ಮ ಪರಿಸ್ಥಿತಿ ಎಲ್ಲವೂ ಸಹಿತ ಭಗವಂತನ ಒಪ್ಪಿಸ್ತೀವಿ. ಭಗವಂತನಿಗೆ ಕಾಣದ ನಾವು ಇಹದಲ್ಲಿ ಇರ್ಲಿಕ್ಕಾಗತ್ತಾ? ಎಲ್ಲವೂ ಅವನು ಗೊತ್ತಿದೆ. ನಾವು ದೇವರ ಸಾನ್ನಿಧ್ಯದಲ್ಲಿ ದೇವರ ಮುಂದೆ ಬಂದು ನಿಂತ್ಕೊಂಡಾಗ ನಮ್ಮಲ್ಲಿ ಅಹಂಕಾರ ಅಂತಕ್ಕಂಥದ್ದು ಹೋದರೆ, ನಮ್ಮಲ್ಲಿರುವ ದುರಹಂಕಾರವನ್ನು ದೂರ ಮಾಡಿಕೊಂಡ್ರೆ ನಾವು ಭಗವಂತನಿಗೆ ಈಜ ಕಣ್ಣು ಕಾಣ್ತೀವಿ. ಆತನ ಮುಂದೆ ಬಂದು ನಾವು ಚರಿತ್ರೆ ಒಪ್ಪಿಸ್ಬೇಕಾದ್ದಿಲ್ಲ. ನನ್ನ ಗೋತ್ರ ಇದು, ನನ್ನ ನಕ್ಷತ್ರ ಇದು, ನನ್ನ ಹೆಸರಿದು ನಾನು ಹೇಳಬೇಕಾದ್ದಿಲ್ಲ. ಯಾಕೆಂದರೆ ನನ್ನ ಜನನ ಕಾರಣನೇ ಅವರಾಗಿರ್ತಾನೆ. ಹಾಗಿರಬೇಕಾದ್ರೆ ನಾವು ಹಾಕುವ ಹೆಜ್ಜೆನಲ್ಲಿ ಒಂದು ಯಶಸ್ಸಿರಬೇಕು, ಒಂದು ತೃಪ್ತಿಕರವಾದಂಥ ಬದುಕಿರಬೇಕು. ಆ ಬದುಕು ಕಟ್ಟಿಕೊಳ್ಬೇಕಾದ್ರೆ ನಮ್ಮ ಮಾರ್ಗ ಧರ್ಮ ಮಾರ್ಗದಲ್ಲಿರಬೇಕು. ಬರೀ ನಾವಷ್ಟೇ ಧರ್ಮ ಮಾರ್ಗದಲ್ಲಿ ಸಾಲದು, ನಮಗೆ ಜನಿಸುವಂತಹ ಮಕ್ಕಳಿದ್ದಾರಲ್ಲ, ಆ ಮಕ್ಕಳನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡ್ಬರ್ಬೇಕು. ನಾನು ದುಡಿದಿದ್ದೆಲ್ಲ ನನ್ನ ಹೆಂಡತಿ ಮಕ್ಕಳು ನನ್ನ ಪರಿಸರಕ್ಕೆ ಮಾತ್ರ ಅಲ್ಲ, ಈ ಸುಂದರವಾದಂಥ ಪರಿಸರದಲ್ಲಿ ಕಂಡು ಕಾಣದಂಥ ಎಷ್ಟೋ ಇದೆ. ಜೊತೆಗೆ ಎಷ್ಟೋ ಗಿಡಮರಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ, ಉಸಿರಾಟ ಇರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ದೊಡ್ಡವರು ಮಾತು ಹೇಳ್ತಾರೆ. ಹಿರಿಯರು ಹೇಳುವಂಥ ಮಾತು, ಯಾರಿಗೆ ಅನ್ನ ಯಾವ ಕೊಡ್ತಿದ್ರು ಶಿವ ಒಬ್ಬ ಇದ್ದಾನೆ, ಎಲ್ಲವನ್ನೂ ಕೊಡ್ತಾನೆ ಅಂತ. ಆ ಶಿವನೇ ಕೊಡಬೇಕು ಅನ್ನವನ್ನು ನೀವು ಕೊಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಕೊಡುವ ಮನಸ್ಸು ಅವನಿಗೆ ಕೊಟ್ಟಾಗ ನಾನು ಯಥೇಚ್ಛವಾದ ದಾನ ಧರ್ಮ ಮಾಡಬಹುದು. ಆದರೆ ಅದನ್ನು ಮೀರಿರ್ತಕ್ಕಂಥ ಇನ್ನೊಂದು ಕಾಯಕ ಇದೆ. ಏನಪ್ಪ ಅಂದರೆ, ನಾವು ಅನ್ನ ತಿನ್ನುವಾಗ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನು ನೆನೆಸಿ ಅಲ್ಲಿಡುವಂಥದ್ದು ಇದೆಯಲ್ಲ, ಜೊತೆಗೆ ಒಂದಷ್ಟು ಗಿಡಮರಗಳಿಗೆ ನೀರು ಉಳಿಸೋದಿದೆಯಲ್ಲ, ಒಂದಷ್ಟು ಜಲಚರಗಳಿಗೆ ಬೇಕಾದ ಆಹಾರವನ್ನು ಹಾಕೋದಿದೆಯಲ್ಲ, ಇದು ನಮ್ಮನ್ನು ನಮ್ಮ ಇಹಪರಗಳಲ್ಲಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡುತ್ತೆ. ಅಂತಹ ಅದ್ಭುತವಾದಂಥ ಕಾಯಕ ಇಲ್ಲಿ ಬಂದಿರತಕ್ಕಂತಹ ತಾವೆಲ್ಲರೂ ಸಹಿತ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಬಂದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ ಮಹೋತ್ಸವದಲ್ಲಿ ಗೋವಿನ ಪ್ರಾರ್ಥನೆಯೊಂದಿಗೆ ಬಾಬಾರವರ ಆಶೀರ್ವಾದದೊಂದಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದೆ. ಎಲ್ಲರೂ ಸತ್ಯದೇವನ್ನ ಪ್ರಾರ್ಥನೆ ಮಾಡೋಣ. ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ಒಮ್ಮೆ ಓಂ 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 ಅಂತಕ್ಕಂಥ ಆ ಓಂಕಾರವನ್ನು 3 ಬಾರಿ ಹೇಳ್ಕೊಡಿ. ಅದಾದ ನಂತರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಡಿ. ನಿಮಗೆ ನಿಮ್ಮ ಜನ್ಮದಾತರಾದಂತಹ ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಡಿ. ಅವರ ಆಶೀರ್ವಾದದೊಂದಿಗೆ ಎಲ್ಲವೂ ನಡೀತಾ ಮುಂದೆ. ಗೋಪಾಲಕರು ಹಸುಗಳನ್ನು ನೋಡ್ಕೊಳ್ತಕ್ಕಂಥವ್ರು, ಹಸುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಗೋಪಾಲಕರು ಅಂತ ಇದೆ. ಅಂತಹ ಗೋಪಾಲಕರು ಗೋವಿನ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಒಂದು ಅಶ್ವತ್ಥ ವೃಕ್ಷದ ಹತ್ರ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿರ್ತಾರೆ. ಆ ದಿನ ಹುಣ್ಣಿಮೆ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡಿ ಪ್ರಸಾದ ಎಲ್ಲ ಸಿದ್ಧತೆ ಮಾಡಿ ಇನ್ನೇನು ಪ್ರಸಾದ ಹಂಚಬೇಕು. ಅಷ್ಟೊತ್ತಿಗೆ ಆ ಪ್ರಾಂತ್ಯದ ರಾಜ 100 ಜನ ಮಕ್ಕಳು. ಆ ರಾಜನಿಗೆ 100 ಜನ ಮಕ್ಕಳು. ಭಾಳಷ್ಟು ಸಿರಿ ಸಂಪತ್ತಿದೆ. ಆದರೆ ಏನೇ ಸಿರಿ ಸಂಪತ್ತಿದ್ದು, ಏನೇ ಮಕ್ಕಳಿದ್ದರೂ ತನ್ನ ಕಾಯಕವನ್ನು ತಾನು ಮಾಡಬೇಕು, ತನ್ನ ದೇಹ ದಣಿಸಿ ಒಂದಷ್ಟು ಕೆಲಸ ಮಾಡಬೇಕು. ಇದು ರಾಜನ ನೀತಿ. ಆ ರಾಜನೀತಿಯನ್ನು ಅರಿತು ಕಾಡಿಗೆ ಬಂದು ಆ ಅಶ್ವತ್ಥ ವೃಕ್ಷದ ತನಕ ಕುದುರೆ ಮೇಲೆ ಬರ್ತಾನೆ. ಆ ವೃಕ್ಷದ ಹತ್ರ ಬಂದು ವಿಶ್ರಾಂತಿಗಾಗಿ ಕೂತ್ಕೊಳ್ತಾನೆ. ಅಲ್ಲಿ ಆ ಒಬ್ಬ ಗೋಪಾಲಕರು ಮಾಡ್ತಿದ್ದಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕಾಣ್ತಾರೆ, ನೋಡ್ತಾರೆ. ನೋಡಿ ಸಹಿತ ಎದ್ದು ಕೈ ಮುಗಿಯಲ್ಲ, ಎದ್ದೋಗಿ ಪ್ರಸಾದ ತಗೊಳ್ಳಲ್ಲ, ಕೂತ್ಕೊಳ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಗೋಪಾಲಕರು ಪೂಜೆ ಆದ ನಂತರ ಆ ಪ್ರಸಾದವನ್ನು ತಂದು ರಾಜನ ಕೊಡ್ಲಿಕ್ಕೆ ಬರ್ತಾರೆ. ಎಷ್ಟೇ ಆದರೂ ರಾಜ ತಾನು ಉನ್ನತವಾದಂಥ ಸ್ಥಾನ. ಒಬ್ಬ ಸಾಮಾನ್ಯ ಗೋಪಾಲಕ ಹಸು ನೋಡ್ಕೊಳ್ತಕ್ಕಂಥವನು, ಅವರು ಮಾಡಿ ತಂದಂಥ ಆ ಪ್ರಸಾದವನ್ನು ನಾನು ಯಾಕೆ ತಿನ್ನಬೇಕು ಎಂಬತಕ್ಕಂಥ ಮದಮಾತ್ಸರ್ಯ ಅವರಿಗೆ ಬಂದು ಆ ಪ್ರಸಾದವನ್ನು ಅಲ್ಲೇ ಇಟ್ಟು ಮುಂದೆ ನಡೀತಾರೆ. ಯಾವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದವನ್ನು ಸ್ವೀಕರಿಸ್ದಿರ ಆ ಪ್ರಸಾದವನ್ನು ಅಲ್ಲೇ ಇಟ್ಟರು ಭಗವಂತನ ಶಾಪಕ್ಕೆ ಅವರು ಗುರಿಯಾದರು. ಆಗ ಆ ರಾಜನಿಗಿದ್ದಂತಹ ಮಕ್ಕಳು ಸಾಯ್ತಾರೆ, ಆಸ್ತಿ ಅಂತಸ್ತು ಹೋಗುತ್ತೆ, ರಾಜ್ಯದಲ್ಲಿ ಇಲ್ಲದ ದರಿದ್ರ ಶುರುವಾಗುತ್ತೆ. ಆ ದರಿದ್ರ ಯಾವಾಗ ತುಂಬಿಕೊಳ್ಳುತ್ತೋ ಆಗ ರಾಜನಿಗೆ ಅರಿವಾಗುತ್ತೆ, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ನಾನು ಏನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ನನಗೆ ಇಂಥದ್ದೊಂದು ಕರ್ಮ ಆಗ್ತಾಯಿದೆ ಅಂತೇಳಿ ಜ್ಞಾಪಕ ಮಾಡಿಕೊಂಡಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಹಾಪ್ರಸಾದವನ್ನು ನಾನು ಸ್ವೀಕರಿಸಿಲ್ಲ ಅಂತ ಯೋಚನೆ ಮಾಡಿ
ಯಾವ ವೃಕ್ಷದ ಥರ ಪ್ರಸಾದವನ್ನು ಬಿಟ್ಟಿದ್ನೋ, ಯಾವ ವೃಕ್ಷ ಪೂಜೆಗೆ ಅರ್ಹವಾಗಿ ಅಂತಹ ಒಂದು ಅದ್ಭುತವಾದ ವೃಕ್ಷವಾಗಿತ್ತು, ಆ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಮಹಾಪ್ರಸಾದವನ್ನು ಅಲ್ಲೇ ಒಂದು ಪುನಃ ಪೂಜೆ ಮಾಡಿ, ಪೂಜೆ ಆದ ನಂತರ ಮಹಾಪ್ರಸಾದವನ್ನು ಸ್ವೀಕರಿಸ್ತಾನೆ. ಪೂಜೆಯನ್ನು ಸ್ವೀಕರಿಸಿದ ಮರುಕ್ಷಣ ಆಗ ಭಗವಂತನ ಸಾಕ್ಷಾತ್ಕಾರವಾಗಿ ಸತ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರನಾಗಿ ಆ ರಾಜ ತಾನು ಏನೆಲ್ಲ ಕಳ್ಕೊಂಡಿದ್ನೋ ಎಲ್ಲವನ್ನೂ ಪಡಿತಾನೆ. ಹೀಗೆ ಭಗವಂತ ಬೇಡಿದ ವರಗಳನ್ನು ದಯಪಾಲಿಸ್ತಕ್ಕಂಥವನು, ಕಲಿಯುಗದ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥವನು. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಲಿಯುಗದಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ದಾರೆ. ಯಾರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹುಣ್ಣಿಮೆಯ ಕಾಲದಲ್ಲಿ, ಶುಭ ಸಂಧ್ಯಾ ಕಾಲದಲ್ಲಿ ಅಥವಾ ಹುಣ್ಣಿಮೆಯ ವಿಶೇಷವಾದಂಥ ಪರ್ವಕಾಲಗಳಲ್ಲಿ, ಇಂತಹ ಶುಭ ಮುಹೂರ್ತಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ನದಿ, ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ವ್ರತವನ್ನು ಮಾಡೋದಾಗಲಿ, ವ್ರತಕಥೆಯನ್ನು ಕೇಳೋದಾಗಲಿ ಅಥವಾ ಸತ್ಯನಾರಾಯಣ ಎಂಬತಕ್ಕಂಥ ಪದವನ್ನು ಕಿವಿಯಲ್ಲಿ ಆಲಿಸಿದರೂ ಸಹಿತ ಅದು ಪುಣ್ಯಕ್ಕೆ ದಾರಿ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಪುಣ್ಯದ ಕಾಯಕವನ್ನು ಇವತ್ತು ನಮ್ಮ ಸಾಯಿ ಶುಪ್ಟೂರ್ಸ್ ಅವರು, ಅರುಣ್ ಅವರ ದಂಪತಿಗಳು, ಅವರ ಪರಿವಾರ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜಾ ಅನುಷ್ಠಾನವನ್ನು ಮಾಡಿಸಿ ವ್ರತಕಥೆಯನ್ನು ತಮ್ಮೆಲ್ಲರಿಗೂ ಸಹಿತ ಹೇಳಬೇಕು ಎಂಬತಕ್ಕಂಥ ಚಿಂತನೆಯಿಂದ ಆನಂದ್ ಗುರುಜಿಯವರಿಗೆ ವಿಚಾರ ಮುಟ್ಟಿಸಿ ಅವ್ರನ್ನೂ ನಿಮ್ಮೊಂದಿಗೆ ಕರ್ಕೊಂಡು ಬಂದು ಈ ಒಂದು ಧರ್ಮದ ರಥಯಾತ್ರೆಯಲ್ಲಿ ನಾನು ನೀವು ಎಲ್ಲ ಒಂದು ಕಡೆ ಸೇರಿ ಭಗವಂತನ ಮುಂದೆ ಕೂತು ಇನ್ನು ಮಹಾಯಜ್ಞ ಪ್ರಾರಂಭ ಮಾಡುವಂಥ ಕಾಲದಲ್ಲಿ ಗಣಪತಿ ಪ್ರಾರ್ಥನೆ ಆಗಿತ್ತು. ವ್ರತಕಥೆ ಕೇಳಿಸಬೇಕಾಗಿತ್ತು. ಕಥಾನುಷ್ಠಾನವನ್ನು ಎಲ್ಲರೂ ಕೇಳಿದಿರಿ. ಒಮ್ಮೆ ಗೋವಿಂದ ಗೋವಿಂದ ಗೋವಿಂದ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾಜತೆ ಪದಂ ಸಮೂಢವಸ್ಯವಾಗುಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೇರ್ಮಾ ದೇವೇಯುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂತಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಲ್ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋಧಿ ಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಲಕ್ಷ್ಮೀಃ उपैतु मां देव सखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे क्षुत्पिपासामलां ज्येष्ठामलक्ष्मीं नाशयाम्यहम् अभूतिमसमृद्धिं च सर्वान् निर्णुद मे गृहात् गन्धद्वारान् दुराधर्षान् नित्यपुष्टाङ्करीषिणीम् ईश्वरीगुं सर्वभूतानां तामिहोपह्वये श्रियम् मनसः काममाकोतिं वाचः सत्यमशीमहे पशूनां रूपमन्नस्य मयि श्रेयतां यशः कर्दमेन प्रजाभूता मयि सम्भव कर्दमा।